ಡೀಲ್ ಕೇಸ್ನಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಅರೆಸ್ಟ್ ಆಗಿದ್ದಾರೆ. ಆಂಬಿಡೆಂಟ್ ಡೀಲ್ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ಬಂಧಿಸಲಾಗಿದೆ. ಇದು ಇವತ್ತು ಮಧ್ಯಾಹ್ನದ ಬಿಗ್ ಬ್ರೇಕಿಂಗ್. ಆಂಬಿಡೆಂಟ್ ಡೀಲ್ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಕಡೆಗೂ ಆ ಒಂದು ಪ್ರಶ್ನೆ ಇತ್ತು. ಕಡೆಗೂ ಈಗ ಸಿಸಿಬಿ ಪೊಲೀಸರಿಂದ ಜನಾರ್ದನ ರೆಡ್ಡಿ ಅವರನ್ನ ಬಂಧಿಸಲಾಗಿದೆ. ಅದೇ ರೀತಿಯಾಗಿ ಬಂಧನದ ನಂತರ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಇವತ್ತು ವಿಚಾರಣೆಯ ನಂತರ ಅವ್ರನ್ನ ಫ್ರೀ ಆಗಿ ಬಿಡಲಾಗುತ್ತಾ ಅಂತ ಇತ್ತು. ಆದ್ರೆ 20 ಕೋಟಿ ವಂಚನೆ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಅವರನ್ನ ಬಂಧನದಲ್ಲಿ ಇಡಲಾಗಿದೆ. ಆಂಬಿಡೆಂಟ್ ಪ್ರಕರಣದಲ್ಲಿ ರೆಡ್ಡಿ ಅವರ ಪಾತ್ರ ಖಚಿತಗೊಂಡ ಮೇರೆಗೆ ಈಗ ಜನಾರ್ದನ್ ರೆಡ್ಡಿ ಅವರನ್ನ ಸಿಸಿಬಿ ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡೀಲ್ನಲ್ಲಿ ಜನಾರ್ದನ ರೆಡ್ಡಿ, ಅಲಿ ಖಾನ್ ಇಬ್ಬರೂ ಕೂಡ ಭಾಗಿಯಾಗಿರುವಂತಹ ವಿಚಾರ ಗೊತ್ತಾಗಿದೆ. ಡೀಲ್ ನಡೆದಿರುವ ಬಗ್ಗೆ ಅನೇಕ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅಂತ ಸಿಸಿಬಿಯ ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ಮತ್ತು ಚಿನ್ನದ ರಿಕವರಿಯನ್ನ ಸಹ ಮಾಡ್ತೀವಿ. ಆ ಹಣ ಏನು ಮೋಸ ಆಗಿದೆ ಅದನ್ನ ಗ್ರಾಹಕರಿಗೆ ಹಂಚಲಾಗುತ್ತೆ ಅಂತ ಸಿಸಿಬಿಯ ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಕಾನೂನಿನ ಪ್ರಕಾರ ಸಾಕ್ಷ್ಯ ಸಂಗ್ರಹಿಸಿ ಬಂಧಿಸಲಾಗುತ್ತೆ. ಅದೇ ರೀತಿಯಾಗಿ ಬಂಧಿಸಲಾಗಿದೆ. ಹಣ ಮತ್ತು ಚಿನ್ನದ ರಿಕವರಿಯನ್ನ ಕೂಡ ಮಾಡ್ತೀವಿ. ಆ ಮೂಲಕ ಜನಾರ್ದನ ರೆಡ್ಡಿ ಅವರು ಬಂಧನಕ್ಕೆ ಒಳಗಾಗ್ತಾರ ಅಥವಾ ಅವ್ರನ್ನ ಬಿಟ್ಟು ಕಳಿಸಲಾಗುತ್ತಾ, ಈ ಒಂದು ಪ್ರಶ್ನೆ ನಿನ್ನೆಯಿಂದ ಕಾಡ್ತಾ ಇತ್ತು. ಫೈನಲಿ ಜನಾರ್ದನ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ 20 ಕೋಟಿಯನ್ನು ಆಂಬಿಡೆಂಟ್ ಕಂಪನಿಯಿಂದ ಗ್ರಾಹಕರಿಗೆ ಮೋಸ ಆಗಿದೆ. ಆ ಅಮೌಂಟ್ ಅನ್ನ ಕೂಡ ನಾವು ರಿಕವರಿ ಮಾಡ್ಕೊಳ್ತೀವಿ. ಜೊತೆಗೆ ಗ್ರಾಹಕರು ಯಾರ್ಯಾರಿಗೆ ಮೋಸ ಆಗಿದೆ ಆಂಬಿಡೆಂಟ್ ಕಂಪನಿಯಿಂದ ಅವರಿಗೆ ಅದನ್ನ ವಿತರಿಸಲಾಗುತ್ತೆ ಅಂತ ಅಲೋಕ್ ಕುಮಾರ್ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಂದೆ ಏನಾಗುತ್ತೆ, ಯಾವ ರೀತಿಯಾಗಿ ಇದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ, ಏನಾಗುತ್ತೆ ಎಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸದ್ಯಕ್ಕೆ ಬಂದಿರುವಂತಹ ನ್ಯೂಸ್ ಅಂದ್ರೆ ಜನಾರ್ದನ ರೆಡ್ಡಿ ಅವರನ್ನ ಬಂಧಿಸಲಾಗಿದೆ. ಕಾನೂನಾತ್ಮಕವಾಗಿ ನಾವು ಪರಿಶೀಲನೆಗೆ ನಾವು ಮಾಡಿದ ನಂತರ ಆ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇವರಿಗೆ ಒಂದು ನಾವು ದಸ್ತಗಿರಿ ಮಾಡಬೇಕಾಗತ್ತೆ. ಮತ್ತೆ ಇದು ಆಂಬಿಡೆಂಟ್ ಸಂಸ್ಥೆದು 20 ಕೋಟಿ ಹಣ ಸಂಬಂಧಪಟ್ಟದ್ದು ಏನಿದೆ ಸಂಚು ಮಾಡಿಕೊಂಡು ಅವರು ವಂಚನೆ ಮಾಡಿ ಲಪ್ಟಾಯಿಸ್ಲಿಕ್ಕೆ ಒಂದು ಯಾವ ಒಂದು ಸೆಂಟ್ರಲ್ ಏಜೆನ್ಸಿದು ಹೆಸರು ಹೇಳಿಬಿಟ್ಟು ಆ ನೆಪದಲ್ಲಿ ಆ ಹಣ ಏನು ಲಪ್ಟಾಯಿಸ್ಲಿಕ್ಕೆ ಅವರು ಸಂಚು ಮಾಡಿದರೆ ಅದರ ಸಲುವಾಗಿ ನಾವು ಅವ್ರಿಗೆ ದಸ್ತಗಿರಿ ಮಾಡಿದ್ದೀವಿ. ಈಗ ಅವ್ರದ್ದು ಮೆಡಿಕಲ್ ಮಾಡಿಕೊಂಡು ಆ ನಂತರ ಅವ್ರಿಗೆ ಏನಿದಕ್ಕೆ ಅದು ಮಾನ್ಯ ನ್ಯಾಯಾಧೀಶ ಎದುರಿಗೆ ಅವ್ರಿಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಮತ್ತೆ ಅಲಿ ಖಾನ್ ಏನಿದ್ದಾನೆ ಅವನಿಗೆ ಕೂಡ ಏನಿದೆ ನಾವು ಈಗ ದಸ್ತಗಿರಿ ಮಾಡಿಕೊಂಡು ನ್ಯಾಯಾಧೀಶ ಮುಂದೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತೆ 25 ಕೋಟಿ ಅದು ಹಣ ಏನ ಇದು ವಂಚನೆ ಆಗಿದೆ ಆ ಹಣ ರಿಕವರಿ ಮಾಡಲಿಕ್ಕೆ ಏನೇನು ನಾವು ಕ್ರಮ ಜರುಗಿಸಬೇಕು ಆ ಕ್ರಮ ಕೂಡ ನಾವು ಜರುಗಿಸ್ತಾ ಇದ್ವಿ. ಆ ಹಣವನ್ನ ನಾವು ರಿಕವರಿ ಮಾಡಿ ಆ ನಂತರ ಇನ್ವೆಸ್ಟರ್ಸ್ಗೆ ನಾವು ಅದು ಯಾವ್ದಷ್ಟು ಬೇಗನೆ ಇದು ವಾಪಸ್ ಕೊಡ್ಲಿಕ್ಕೆ ಏನೇನು ಏರ್ಪಾಡು ಮಾಡಬೇಕು ನಾವು ಏರ್ಪಾಡು ಮಾಡ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಈಗ ನಮ್ಮ ಪ್ರತಿನಿಧಿಗಳು ಕೂಡ ತಯಾರಾಗಿದ್ದಾರೆ. ಮಂಜುನಾಥ್ ಸಿಸಿಬಿ ಕಚೇರಿಯಿಂದ, ಅದೇ ರೀತಿಯಾಗಿ ಶಾಲಿನಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ, ಜೊತೆಗೆ ಗಂಗಾಧರ್ ಜಡ್ಜ್ ನಿವಾಸದಿಂದ. ಇನ್ನು ಮಂಜುನಾಥ್ ಅವರು ನ್ಯೂಸ್ ಡೆಸ್ಕ್ ನಿಂದ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮೊದಲು ಮಂಜು ಆರ್ಯ, ನಿಮ್ಮ ಬಳಿ ಹೋಗೋದಾದ್ರೆ ಸಿಸಿಬಿಯಿಂದ ಫೈನಲಿ ಜನಾರ್ದನ್ ರೆಡ್ಡಿ ಅವರ ಅರೆಸ್ಟ್ ಆಗಿದೆ. ಎಲ್ಲೊಂದ್ ಕಡೆ ಅವ್ರನ್ನ ಬಿಟ್ಟು ಕಳಿಸ್ತಾರೇನೋ ಅನ್ನೋ ಪಾಸಿಬಿಲಿಟಿ ಕೂಡ ಆಯ್ತು. ಆದ್ರೆ ಅರೆಸ್ಟ್ ಆಗುವಂತಹ ಚಾನ್ಸಸ್ ಹೆಚ್ಚಿದ್ದು. ಏನೇನಾಯ್ತಲ್ಲಿ, ಮುಂದೆ ಏನಾಗ್ಬೋದು? ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಜನಾರ್ದನ್ ರೆಡ್ಡಿ ಅವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂತಹ ಅನ್ವಯವಾಗಿ ಈಗಾಗಲೇ ಐಪಿಸಿ ಸೆಕ್ಷನ್ 4 ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಎಫ್ಐಆರ್ ಕೂಡ ಈಗಾಗಲೇ ದಾಖಲು ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ವಂಚನೆ ಪ್ರಕರಣ ಆಗಿರ್ಬೋದು, ಮತ್ತು ಆ ಒಂದು ಅಪರಾಧಕ್ಕೆ ಒಳಸಂಚು ನಡೆಸಿದಂತಹ ಪ್ರಕರಣ ಆಗಿರ್ಬೋದು, ಮತ್ತು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಅಡಿಯಲ್ಲಿ ಕೂಡ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಟ್ಟಾರೆಗೆ 4 ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಈಗ ತನಿಖಾಧಿಕಾರಿಯಾಗಿರುವಂತಹ ವೆಂಕಟೇಶ್ ಪ್ರಸನ್ನ ಅವರು ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನು ಈಗಾಗಲೇ ಸಿಸಿಬಿಯ ಕಚೇರಿಯ ಒಳಗಡೆ ನಡೆಸಿದ್ದಾರೆ. ಯಾಕಂದ್ರೆ ನ್ಯಾಯಾಧೀಶರ ಮನೆಗೆ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಏನೆಲ್ಲಾ ರೀತಿಯಂತ ತನಿಖೆಯನ್ನ ಮಾಡಿದ್ವಿ, ತನಿಖೆ ವೇಳೆಯಲ್ಲಿ ನಮಗೆ ಸಿಕ್ಕಂತ ಅಂಶಗಳೇನು, ಮತ್ತು ಆರೋಪಿ ಅನ್ನೋದಕ್ಕೆ ಯಾವ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ತು ಎಲ್ಲವನ್ನೂ ಕೂಡ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಅಲೋಕ್ ಮತ್ತು ಡಿಸಿಪಿ ಗಿರೀಶ್ ಆಗಿರ್ಬೋದು ಎಲ್ಲರೂ ಕೂಡ ಸಿಸಿಬಿ ಕಚೇರಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ಎಲ್ಲಾ ಒಂದು ಸಾಕ್ಷ್ಯಾಧಾರಗಳನ್ನ ಕೂಲಂಕುಷ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ವಿಕ್ಟೋರಿಯಾ ಆಸ್ಪತ್ರೆಯ ವಿಚಾರವಾಗಿ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವೈದ್ಯಕೀಯ ತಪಾಸಣೆ ವಿಚಾರವಾಗಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಜನಾರ್ದನ ರೆಡ್ಡಿ ಅವರ ವೈದ್ಯಕೀಯ ಪರೀಕ್ಷೆಗೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಿಸಿಬಿ ಪೊಲೀಸರಿಂದ ಜನಾರ್ದನ ರೆಡ್ಡಿ ಬಂಧನ ಆದ ನಂತರ ಈಗ
ಮೆಡಿಕಲ್ ಚೆಕಪ್ ಆಗುತ್ತೆ. ಜನಾರ್ದನ ರೆಡ್ಡಿ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿದೆ ಎಲ್ಲವೂ ಕೂಡ ಅಲ್ಲಿ ಪರೀಕ್ಷೆ ಆಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ವೈದ್ಯಕೀಯ ಪರೀಕ್ಷೆಗೆ ಕೆಲವೇ ಹೊತ್ತಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಜನಾರ್ದನ ರೆಡ್ಡಿ ಅವರು ಬರ್ತಾರೆ. ಅದಾದ ನಂತರ ವೈದ್ಯಕೀಯ ಪರೀಕ್ಷೆಯ ಬಳಿಕ ಜಡ್ಜ್ ಮುಂದೆ ಜನಾರ್ದನ ರೆಡ್ಡಿ ಹಾಜರಾಗಬೇಕಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಂದ ಈಗ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಆಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಜನಾರ್ದನ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸ್ತಾರೆ. ಅಲ್ಲಿ ಮೆಡಿಕಲ್ ಚೆಕಪ್ ಆಗುತ್ತೆ. ಯಾವ ರೀತಿಯಾಗಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಬಿಪಿ ಎಷ್ಟಿದೆ ಎಲ್ಲವೂ ಕೂಡ ಚೆಕ್ ಆಗುತ್ತೆ. ಅದಾದ ನಂತರ ಜಡ್ಜ್ ಮುಂದೆ ಅವರು ಹಾಜರಾಗಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಲಿನಿ. ಇದೀಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ. ಸೊ ಯಾವ ರೀತಿಯಾದಂತಹ ಪ್ರಿಪರೇಷನ್ ಆಗ್ತಿದೆ, ಎಷ್ಟೊತ್ತಿಗೆ ಬರುವಂತಹ ನಿರೀಕ್ಷೆ ಇದೆ? ಅವಿನಾಶ್, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಪ್ರಥಮ ಹಂತದ ಚಿಕಿತ್ಸೆಗೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳಾಗಿದೆ. ವೈದ್ಯರಿಗೂ ಕೂಡ ಈಗಾಗಲೇ ಮಾಹಿತಿ ಬಂದಿದೆ. ಸೊ ನೀವು ನನ್ನ ಹಿಂಭಾಗದಲ್ಲಿ ನೋಡಬಹುದು. ಸೊ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಬಂದಿದ್ದಾರೆ. ಸೊ ಯಾವುದೇ ಹಂತದಲ್ಲಿ ಯಾವುದೇ ಜನರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಅಂದ್ರೆ ಬೇರೆಯವರು ಯಾರಾದ್ರೂ ಬಂದು ಇಲ್ಲಿ ಗಲಾಟೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಸಲುವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತಿಯೊಬ್ಬರನ್ನು ಕೂಡ ಯಾರು ಇಲ್ಲಿ ವೈದ್ಯರು ಕಡೆಯವರಾಗಿರ್ಬೋದು ಅಥವಾ ಪೇಷಂಟ್ ಕಡೆಯವರು ಯಾರು ಅನ್ನೋದನ್ನ ಕೂಲಂಕುಷವಾಗಿ ಕೇಳಿ ಆನಂತರ ಒಳಗೆ ಬಿಡ್ತಾ ಇದ್ದಾರೆ. ಇನ್ನು ಪೊಲೀಸರು ಕೂಡ ಈಗಾಗಲೇ ಅಲ್ಲಿ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದಾರೆ. ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಗೂ ಕೂಡ ಮಾಹಿತಿ ಬಂದಿದೆ. ಇನ್ನೇನು ಕೆಲವು ಗಂಟೆಗಳಲ್ಲಿ ಅಂದ್ರೆ ಸುಮಾರು 3 ಗಂಟೆ ವೇಳೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಜನಾರ್ದನ್ ರೆಡ್ಡಿ ಅವರನ್ನ ಕರೆದುಕೊಂಡು ಬರಲಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಇಲ್ಲಿ ಮೊದಲು ಬಂದಾಗ ಇಲ್ಲಿ ಬಿಪಿ, ಶುಗರ್ ಆಗಿದ್ದಂತೆ ಅವರಿಗೆ 4-5 ದಿನದಿಂದ ಅವರ ಆರೋಗ್ಯದ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಜೊತೆಗೆ ಅವರಿಗೆ ಯಾವ್ದಾದ್ರು ಕಾಯಿಲೆ ಇದೆಯಾ, ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ, ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಚೆಕ್ ಮಾಡ್ತಾರೆ. ಸುಮಾರು ಇಲ್ಲಿ 1 ರಿಂದ 1.5 ಗಂಟೆಗಳ ಕಾಲ ಚೆಕ್ ಮಾಡಲಾಗುತ್ತೆ. ಆನಂತರ ಸಿಸಿಬಿ ಆಫೀಸ್ ಕರ್ಕೊಂಡು ಹೋಗ್ತಾರಾ ಅಥವಾ ಕೋರಮಂಗಲದಲ್ಲಿರುವಂತಹ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರಾ ಅನ್ನೋದು ಒಂದು ಸದ್ಯದ ಮಟ್ಟಿಗೆ ಕುತೂಹಲ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಈಗಾಗಲೇ ಇಲ್ಲಿ ಜಮಾಯಿಸಿದ್ದಾರೆ. ನೀವು ನೋಡ್ತಾ ಇರಬಹುದು, ಜನಾರ್ದನ್ ರೆಡ್ಡಿ ಅವರನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ತಿಳಿತಿದ್ದಂತೆ ಆಸ್ಪತ್ರೆಗೆ ಬಂದಿದ್ದಂತಹ ರೋಗಿಗಳ ಸಂಬಂಧಿಕರಾಗಿರ್ಬೋದು, ಬೇರೆ ಬೇರೆ ಜನರು ಕೂಡ ಇಲ್ಲಿ ಆಗ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರ ಸಂಖ್ಯೆಯು ಹೆಚ್ಚಾಗುತ್ತೆ ಅನ್ನೋ ಸಲುವಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರನ್ನು ಕೂಡ ಆಸ್ಪತ್ರೆಯ ಒಳಗಡೆ ಅಂದ್ರೆ ಆವರಣ ಒಳಗೆ ಯಾರಿಗೂ ಪ್ರವೇಶವನ್ನ ನೀಡ್ತಾ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ನೀವು ನೋಡ್ತಾ ಇರಬಹುದು ಕೇಳಿ ಸೆಕ್ಯೂರಿಟಿ ಅವರು ನೀವು ಯಾರ ಕಡೆ ಅವರು ಎಲ್ಲಿಗೆ ಹೋಗ್ಬೇಕು ಅಂತ ಮಾಹಿತಿಯನ್ನ ಪಡೆದು ಆನಂತರ ಒಳಗಡೆ ಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಇಲ್ಲಿ ಅವರಿಗೆ ಚಿಕಿತ್ಸೆ ಆಗಿರ್ಬೋದು, ಅವರ ಫಸ್ಟ್ ಎಲ್ಲ ಚಿಕಿತ್ಸೆಗಳನ್ನ ಇಲ್ಲಿ ಮಾಡಿ ಅವರಿಗೆ ಏನಾದ್ರೂ ಸೂಕ್ತ ರೀತಿಯಲ್ಲಿ ಬೇರೆ ಟ್ಯಾಬ್ಲೆಟ್ಗಳನ್ನ ನೀಡಬೇಕಾ ಅಥವಾ ಅವರ ಬ್ಲಡ್ ಪ್ರೆಷರ್ ಈಗ ಯಾವ ರೀತಿ ಇದೆ, ಹಾರ್ಟ್ ಬೀಟ್ ಯಾವ ರೀತಿ ಇದೆ, ಪಲ್ಸ್ ರೇಟ್ ಯಾವ ರೀತಿ ಇದೆ, ಈ ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಆನಂತರ ಅವ್ರನ್ನ ಸಿಸಿಬಿ ಕಚೇರಿ ಅಥವಾ ಜಡ್ಜ್ ಮನೆಗೆ ಪೊಲೀಸರ ಸೆಕ್ಯೂರಿಟಿ ಮೂಲಕ ಕರೆದುಕೊಂಡಾಗಲಾಗುತ್ತೆ. ಅವಿನಾಶ್, ಹಾಗೆ ಸಂಪರ್ಕದಲ್ಲಿರಿ. ಜೊತೆಗೆ ಈಗ ವೈದ್ಯಕೀಯ ಪರೀಕ್ಷೆಯ ನಂತರ ಆಂಬಿಡೆಂಟ್ ಜೊತೆ ಜನಾರ್ದನ್ ರೆಡ್ಡಿ ಏನೀಗ ಆ ಒಂದು ಡೀಲ್ ವಿಚಾರದಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ನಂತರ ಸಿಸಿಬಿ ಪೊಲೀಸರಿಂದ ಜನಾರ್ದನ್ ರೆಡ್ಡಿ ಅವ್ರನ್ನ ಜಡ್ಜ್ ಮುಂದೆ ಕೂಡ ಅವರು ಇರಬೇಕಾಗತ್ತೆ. ವೈದ್ಯಕೀಯ ಪರೀಕ್ಷೆಯ ನಂತರ ಅವರು ಹಾಜರಾಗಬೇಕಾಗತ್ತೆ. ಒಂದು ಕಡೆ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದ್ರೆ ನಂತರ ಅವರು ಜಡ್ಜ್ ಮುಂದೆ ಹಾಜರಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಎನ್ಜಿವಿ ಜುಡಿಷಿಯಲ್ ಬ್ಲಾಕ್ನಲ್ಲಿ ಈಗ ಪೊಲೀಸರ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಕೋರಮಂಗಲದ ಎನ್ಜಿವಿ ಜುಡಿಷಿಯಲ್ ಬ್ಲಾಕ್ನಲ್ಲಿ ಅಲ್ಲಿ ಹಾಜರಾಗಬೇಕಾಗುತ್ತೆ. ಸದ್ಯಕ್ಕೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನ ಟೈಟ್ ಮಾಡಲಾಗಿದೆ. ಜಡ್ಜ್ ಜಗದೀಶ್ ಅವರ ಮುಂದೆ ಜನಾರ್ದನ ರೆಡ್ಡಿ ಅವರು ಹಾಜರಾಗಬೇಕಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ನಂತರ ಜನಾರ್ದನ ರೆಡ್ಡಿ ಜಡ್ಜ್ ನ್ಯಾಯಾಧೀಶರಾಗಿರುವಂತಹ ಜಗದೀಶ್ ಅವರ ಮುಂದೆ ಹಾಜರಾಗಬೇಕಾಗುತ್ತೆ. ಸಿಸಿಬಿ ಪೊಲೀಸರು ಅಲ್ಲಿ ಈಗ ಅವರನ್ನ ಹಾಜರುಪಡಿಸ್ತಾರೆ. ಮೊದಲು ವಿಕ್ಟೋರಿಯಾ ಆಸ್ಪತ್ರೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ ರೆಡ್ಡಿ ಅವರು ಅಲ್ಲಿ ಹಾಜರಾಗ್ತಾರೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ಅದಾದ ನಂತರ ಎನ್ಜಿವಿ ಜುಡಿಷಿಯಲ್ ಬ್ಲಾಕ್ನಲ್ಲಿ ಬಿಗಿ ಭದ್ರತೆ ಈಗಾಗಲೇ ಕಲ್ಪಿಸಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ಪರೀಕ್ಷೆಯ ನಂತರ ಜಡ್ಜ್ ಮುಂದೆ ಅವರು ಹಾಜರಾಗಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಜಡ್ಜ್ ನಿವಾಸದ ಆವರಣದಲ್ಲಿದ್ದಾರೆ. ಗಂಗಾಧರ್, ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚೆಕ್ಅಪ್ ಆದ ನಂತರ ಈಗ ಜಡ್ಜ್ ನಿವಾಸಕ್ಕೆ ಬರುವಂತದ್ದು ನಿರೀಕ್ಷೆ. ಈಗ ಯಾವ ರೀತಿಯಾದಂತಹ ಸೆಕ್ಯೂರಿಟಿ ಇದೆ, ಅಲ್ಲಿ ಏನೇನು ಅಲ್ಲಿ ನಿರೀಕ್ಷೆ ಮಾಡ್ತೀರಿ, ಏನ್ ನೋಡ್ತಿದ್ದೀರಿ ಸದ್ಯಕ್ಕಲ್ಲಿ?
ಎಸ್ ಅವಿನಾಶ್, ಇನ್ನು ಆಂಬಿಡೆಂಟ್ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಸಿಸಿಬಿ ಅಧಿಕಾರಿಗಳಿಗೆ ಬಂಧನ ಮಾಡಿರುವಂತದ್ದು. ಅಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ನಂತರ ಅಲ್ಲಿನ ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ನೇರವಾಗಿ ಕೋರಮಂಗಲ ಬಳಿ ಇರುವಂತಹ NGV ಜುಡಿಷನಲ್ ಬ್ಲಾಕ್ಗೆ ಅವರನ್ನ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಕ್ಕೆ ಅವರನ್ನ ಕರ್ಕೊಂಡ್ ಬರ್ತಾರೆ. ಹೀಗಾಗಿ ಇಲ್ಲಿ ಕೋರಮಂಗಲ ಪೊಲೀಸರು ಈ ಒಂದು ಜುಡಿಷನಲ್ ಬ್ಲಾಕ್ ಎಲ್ಲವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತದ್ದು. ನೀವು ನಮ್ಮ ಬಲಭಾಗದಲ್ಲಿ ನೋಡ್ತಾ ಇರುವಂತದ್ದು ಎಲ್ಲ ಕೋರಮಂಗಲ ಪೊಲೀಸರು ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಆ ಸರ್ಕಲ್ ಸಂಬಂಧಪಟ್ಟಂತ ಮಡಿವಾಳ ಆಗಿರಬಹುದು ಮತ್ತೆ ಕೋರಮಂಗಲ ಪೊಲೀಸರೆಲ್ಲರೂ ಸಹ ಇಲ್ಲಿ ಒಂದು ಸಂಘಟನೆ ಮಾಡಿದ್ದಾರೆ. ಮತ್ತೆ ಈ ಒಂದು ಬ್ಲಾಕ್ ಬಳಿ ಯಾರನ್ನೂ ಸಹ ಸಾರ್ವಜನಿಕರನ್ನ ಒಳಗಡೆ ಬಿಡ್ತಾ ಇಲ್ಲ. ಎಲ್ಲ ಒಂದು ಗೇಟ್ ಗಳನ್ನ ಕ್ಲೋಸ್ ಮಾಡಿ ಇಲ್ಲಿ ಒಂದು ಸೂಪರ್ ಎಲ್ಲ ಒಂದು ಭದ್ರತೆಯನ್ನ ಮಾಡಿರುವಂತದ್ದು. ಮತ್ತೆ ಯಾವುದೇ ರೀತಿ ಜನಾರ್ದನ್ ರೆಡ್ಡಿ ಅವರು ಬಂದಂತ ಸಂದರ್ಭದಲ್ಲಿ ಇಲ್ಲಿಗೆ ಬಂದಂತ ಕರ್ಕೊಂಡ್ ಸಂದರ್ಭದಲ್ಲಿ ಜನರು ಸಹ ಬರುತ್ತಾ ನೋಡುವ ಒಂದು ಆತರದಲ್ಲಿ ಎಲ್ಲ ಒಂದು ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಇಲ್ಲಿ ಪೊಲೀಸರು ಯಾವುದೇ ರೀತಿ ತೊಂದರೆ ಆಗಬಾರ್ದು ಈ ನಿಟ್ಟಿನಲ್ಲಿ ಎಲ್ಲ ಸಹ ಈ ಒಂದು ಜುಡಿಷನಲ್ ಬ್ಲಾಕ್ ಎಲ್ಲ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಇಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ಒದಗಿಸಿರುವಂತದ್ದು. ಇದಲ್ಲದೆ ಇನ್ನು ಜನಾರ್ದನ್ ರೆಡ್ಡಿ ಅವರು ಬರುವಂತಹ ಮಾರ್ಗ ಏನಿದೆ ಆ ಮಾರ್ಗ ಕೂಡ ಅಲ್ಲಿ ಸಂಚಾರಿ ಪೊಲೀಸರನ್ನ ಹೆಚ್ಚುವಾಗಿ ಒಂದು ನಿಯೋಜನೆ ಮಾಡುವಂತದ್ದು. ಸದ್ಯ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಿಂದ ನೇರವಾಗಿ ಇಲ್ಲಿಗೆ ಪರೀಕ್ಷೆ ಒಳಪಡಿಸಿ ನೇರವಾಗಿ ಈ ಒಂದು ಬ್ಲಾಕ್ ಜುಡಿಷನಲ್ ಬ್ಲಾಕ್ ಕರ್ಕೊಂಡು ಬರುವಂತದ್ದು. ನಂತರ ಇಲ್ಲಿ ಏನು ನ್ಯಾಯಾಧೀಶರಾಗಿರುವಂತಹ ಜಗದೀಶ್ ಅವರ ಮುಂದೆ ಜನಾರ್ದನ್ ರೆಡ್ಡಿ ಅವರನ್ನ ಒಂದು ಹಾಜರುಪಡಿಸಲಿರುವಂತದ್ದು. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಸಿಸಿಬಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅನ್ನೋದು ಮಾತ್ರ ಒಂದು ಕುತೂಹಲ ಉಂಟು ಮಾಡಿದೆ. ಹಾಗೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಈಗೆಲ್ಲ ಜುಡಿಷನಲ್ ಬ್ಲಾಕ್ ಎಲ್ಲ ಕೂಡ ಪೊಲೀಸ್ ಸುಪರ್ದಿ ಭದ್ರತೆಯಲ್ಲಿ ಇರುವಂತದ್ದು. ಅವಿನಾಶ್, ಜನಾರ್ದನ್ ರೆಡ್ಡಿ ಅವರನ್ನ ಫೈನಲಿ ಬಂಧಿಸಲಾಗಿದೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಚೆಕ್ಅಪ್ಗೋಸ್ಕರ ಅವ್ರನ್ನ ಕರೆತರಲಾಗುತ್ತೆ. ಅದಾದ ನಂತರ ಜಡ್ಜ್ ನಿವಾಸದಲ್ಲಿ ಅವ್ರ ಮುಂದೆ ಅವರು ಹಾಜರಾಗ್ತಾರೆ. ಈ ರೀತಿಯಾಗಿ ಫೈನಲಿ ಒಂದು ಕ್ವಶನ್ ಮಾರ್ಕ್ ಇತ್ತು, ಜನಾರ್ದನ್ ರೆಡ್ಡಿ ಅವರ ಬಂಧನ ಆಗುತ್ತಾ ಅಥವಾ ಅವ್ರನ್ನ ವಿಚಾರಣೆ ನಡೆಸಿ ನಂತರ ಅವ್ರನ್ನ ವಾಪಸ್ ಕಳಿಸಲಾಗುತ್ತಾ, ಈ ರೀತಿಯಾಗಿ ಒಂದು ಕ್ವಶನ್ ಮಾರ್ಕ್ ಇತ್ತು. ಮಂಜು ಆರ್ಯ ಆಗ್ಲೇ ಮಾಹಿತಿಯನ್ನು ಕೊಡ್ತಾ ಇದ್ರು. ಜೊತೆಗೆ ಅಲೋಕ್ ಕುಮಾರ್ ಅವರು ಮಾತನಾಡ್ತಾ ಇದ್ರು. ಮಂಜು ಆರ್ಯ ಕೆಲವೊಂದು ವಿಚಾರಗಳು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಅವರಿಗೆ ಸೂಕ್ತವಾದಂತಹ ಸಾಕ್ಷ್ಯಗಳು ನಮಗೆ ಸಿಕ್ಕಿದೆ, ಹಾಗಾಗಿ ಆ ಹಣ ಏನಿದೆ 20 ಕೋಟಿ ಅವ್ಯವಹಾರ ಅದನ್ನು ವಾಪಸ್ ಗ್ರಾಹಕರಿಗೂ ಕೂಡ ಕೊಡ್ತೀವಿ ಅಂತ ಅಲೋಕ್ ಕುಮಾರ್ ಅವರು ಹೇಳಿದಂತಹ ಹೇಳಿಕೆಗಳಲ್ಲಿ ಮೇನ್ ಆಗಿ ಹೈಲೈಟ್ಸ್ಗಳು ಏನೇನಿತ್ತು ಅಂತ. ಖಂಡಿತ ಅವಿನಾಶ್, ಯಾಕಂದ್ರೆ ಅಲೋಕ್ ಕುಮಾರ್ ಅವರು ಕೂಡ ಈಗಾಗಲೇ ಮಾಧ್ಯಮದವರಿಗೆ ಒಂದು ಪ್ರತಿಕ್ರಿಯೆನ ಕೊಟ್ಟರು. ಆ ಒಂದು ಪ್ರತಿಕ್ರಿಯೆ ಟೈಮ್ ನಲ್ಲಿ ಕೂಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಡೀಲ್ ಪ್ರಕರಣ ಏನಿದೆ ಇದರಲ್ಲಿ 20 ಕೋಟಿ ಹಣವನ್ನ ಡೀಲ್ ನಡೆದಿರೋದ್ರ ಬಗ್ಗೆ ಕೂಡ ಅಷ್ಟೇ ನಮಗೆ ತನಿಖೆ ವೇಳೆಯಲ್ಲಿ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿವೆ. ಅದರ ಜೊತೆಗೆ ಇದರಲ್ಲಿ ರೆಡ್ಡಿಯ ಇನ್ವಾಲ್ವ್ಮೆಂಟ್ ಏನನ್ನೋದ್ರ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಫರೀದ್ ಏನಿದೆ ಆತನ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಆಧರಿಸಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಅಲಿ ಖಾನ್ ಆಗಿರ್ಬೋದು ಅಥವಾ ಉಳಿದಂತಹ ಆರೋಪಿಗಳೇನಿದ್ರೆ ಅವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡಿ ಈ ಒಂದು ಡೀಲ್ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿಯ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಯಾವೆಲ್ಲ ರೀತಿಯಂತಹ ಸಾಕ್ಷ್ಯಾಧಾರಗಳು ನಾವು ಕಾನೂನಿನ ಅಡಿಯಲ್ಲಿ ಸಂಗ್ರಹ ಮಾಡಬೇಕು ಎಲ್ಲವನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಿದ್ದೀವಿ. ಜೊತೆಗೆ 20 ಕೋಟಿ ಹಣ ಏನ್ ಡೀಲ್ ನಡೆದಿದೆ ಆ ಒಂದು ಡೀಲ್ ನ ಹಣದ ಮೂಲವನ್ನು ಕೂಡ ಅಷ್ಟೇ ನಾವು ಪತ್ತೆ ಹಚ್ತಾ ಇದ್ದೀವಿ. ಅದು ಏನು ಬಂಗಾರದ ರೂಪದಲ್ಲಿ ಏನಾದ್ರೂ ಹೊರಗಡೆ ಹೋಗಿದ್ರು ಕೂಡ ಅದನ್ನು ಕೂಡ ನಾವು ರಿಕವರಿ ಮಾಡ್ತೀವಿ. ಜೊತೆಗೆ ನೊಂದಂತಹ ಜನರಿಗೆ ಆ ಒಂದು ಹಣವನ್ನು ಕೂಡ ವಾಪಸ್ ಕೊಡಿಸುವಂತ ಎಲ್ಲಾ ರೀತಿಯಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಅಲೋಕ್ ಕುಮಾರ್ ಅವರು ಹೇಳಿದ್ರು. ಒಟ್ಟಾರೆಯಾಗಿ ನಿನ್ನೆಯಿಂದಲೂ ಕೂಡ ಅಷ್ಟೇ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಸಿಗಲಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಆಯಾಮದಲ್ಲೂ ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮಾಡಿಕೊಂಡೇ ಬಂದಿದ್ರು. ಜೊತೆಗೆ ಇವತ್ತು ಮುಂಜಾನೆ ವೇಳೆಗೆ ಎಲ್ಲಾ ರೀತಿಯಂತಹ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿಕೊಂಡಂತಹ ಬಳಿಕ ಜನಾರ್ದನ್ ರೆಡ್ಡಿ ಅವರ ಮೇಲೆ ಒಟ್ಟು 4 ಕೇಸ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಒಂದು 6 ಸಾಕ್ಷಿಗಳನ್ನ ನಾಶ ಮಾಡುವಂತಹ ಒಂದು ಪ್ರಕರಣ ಆಗಿರಬಹುದು, ಮತ್ತು ಈ ಒಂದು ಕ್ರೈಮ್ ಏನಿದೆ ಆ ಒಂದು ಕ್ರೈಮ್ಗೆ ಒಳಸಂಚನ್ನು ರೂಪಿಸಿರುವಂತಹ ಒಂದು ಪ್ರಕರಣ ಆಗಿರಬಹುದು, ಮತ್ತು 420 ಕೇಸನ್ನು ಕೂಡ ಅಷ್ಟೇ ಜನಾರ್ದನ್ ರೆಡ್ಡಿ ಮೇಲೆ ಹಾಕಿದ್ದಾರೆ. ಜೊತೆಗೆ ಹಣವನ್ನ ಅಕ್ರಮವಾಗಿ ಸರಬರಾಜು ಮಾಡಿರುವಂತಹ ಮತ್ತು ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂತಹ ಅಡಿಯಲ್ಲಿ ಒಟ್ಟು 4 ಕೇಸ್ಗಳನ್ನು ಈಗಾಗಲೇ ಜನಾರ್ದನ್ ರೆಡ್ಡಿ ಸೇರಿದಂತೆ ಅಲಿ ಖಾನ್ ವಿರುದ್ಧವೂ ಕೂಡ ಅಷ್ಟೇ ಕೇಸ್ಗಳು ಈಗಾಗಲೇ ಸಿಸಿಬಿಯಲ್ಲಿ ಫಿಕ್ಸ್ ಆಗಿರುವಂತಹದ್ದು. ಸದ್ಯಕ್ಕೆ ಎಲ್ಲಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತಹ ಆಯಾಮದಲ್ಲೂ ಕೂಡ ಅಷ್ಟೇ ಜನಾರ್ದನ್ ರೆಡ್ಡಿ ಆಗಿರಬಹುದು, ಅಲಿ ಖಾನ್ ಆಗಿರಬಹುದು ಮತ್ತು ಫರೀದ್ ಆಗಿರಬಹುದು ಎಲ್ಲರಿಂದಲೂ ಕೂಡ ಅಷ್ಟೇ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಂತಹ ಸಿಸಿಬಿ ಅಧಿಕಾರಿಗಳು ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಈಗ ಜನಾರ್ದನ್ ರೆಡ್ಡಿ ಮತ್ತು ಅಲಿ ಖಾನ್ ಸೇರಿದಂತೆ ಉಳಿದಂತಹ ಆರೋಪಿಗಳನ್ನು ಕೂಡ ಅಷ್ಟೇ ವೈದ್ಯಕೀಯ ಪರೀಕ್ಷೆ ನಡೆಸಿದಂತಹ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕೆ ತನಿಖಾಧಿಕಾರಿ ಕೂಡ ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನು ಕೂಡ ನಡೆಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಾರು 15ರಿಂದ 20 ನಿಮಿಷದ ಒಳಗಾಗಿ ಅಲಿ ಖಾನ್ ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರನ್ನು ಕೂಡ ಅಷ್ಟೇ ಸಿಸಿಬಿ ಕಚೇರಿಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿಂದ ಜಡ್ಜ್ನ ಮನೆಗ ಅಥವಾ ಯಾಕಂದ್ರೆ ಇವತ್ತು ಅರೆಸ್ಟ್ ತೋರಿಸಿಕೊಂಡಿರುವಂತಹ ಒಂದು ಕಾರಣಕ್ಕೆ 24 ಗಂಟೆಗಳೊಳಗೂ ಕೂಡ ಅಷ್ಟೇ ಆರೋಪಿಯನ್ನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳಿರುತ್ತೆ. ಆ ಒಂದು ಟೈಮ್ ಕೂಡ ಇರುತ್ತೆ. ಆ ಒಂದು ಕಾರಣಕ್ಕೆ ಇವತ್ತು ಮುಂಜಾನೆ 10 ಗಂಟೆ ವೇಳೆಯಲ್ಲಿ FIR ಮಾಡಿ ಅರೆಸ್ಟ್ ಕೂಡ ತೋರಿಸಿಕೊಂಡಿದ್ರೆ ಆ ಒಂದು ಕಾರಣಕ್ಕೆ ಜಡ್ಜ್ನ ಮನೆಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಮತ್ತೆ ಸಿಸಿಬಿ ಕಚೇರಿಗೆ ಕರೆತಂದು ಎನ್ಕ್ವೈರಿ ಮಾಡ್ತಾರ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕೆರಳಿ ಮಾಡಿರುವಂತಹದ್ದು. ಅವಿನಾಶ್.
ಎಸ್ ಸ್ಟೇ ವಿತ್ ಮೇ ಮಂಜು. ಈಗ ರೆಡ್ಡಿ ಅವರು ಅರೆಸ್ಟ್ ಆಗಿದ್ದಾಯ್ತು, ಈಗ ಮುಂದೆ ಏನು ಅನ್ನೋದು ಪ್ರಶ್ನೆ. ಬೇಲ್ಗಾಗಿ ಏನೇನ್ ಮಾಡ್ಬೋದು, ಬೇಲ್ಗಾಗಿ ಅಪ್ಲೈ ಮಾಡ್ಬೋದು, ಜೊತೆಗೆ ಅವ್ರಿಗಿರುವಂತ ಆಪ್ಷನ್ಗಳು ಏನೇನು ಅಂತ ನೋಡೋದಾದ್ರೆ ವಾಟ್ ನೆಕ್ಸ್ಟ್ ಅಂತ ಬೇಲ್ಗಾಗಿ ಹಿರಿಯ ವಕೀಲ BV ಆಚಾರ್ಯರನ್ನ ಸಂಪರ್ಕ ಮಾಡಿರುವಂತಹ ವಿಚಾರ ಇರಬಹುದು. ಜೊತೆಗೆ ಜಡ್ಜ್ ಮುಂದೆಯೇ ಬೇಲ್ಗೆ ರೆಡ್ಡಿ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಪೊಲೀಸರು ಒಂದು ವೇಳೆ ಕಸ್ಟಡಿಗೆ ಕೇಳಿದ್ರೆ ರೆಡ್ಡಿಗೆ ಜಾಮೀನು ಸಿಗೋದಿಲ್ಲ. 14 ದಿನಗಳ ಕಸ್ಟಡಿಗೆ CCB ಅವರು ಕೇಳುವಂತ ಚಾನ್ಸಸ್ ಇದೆ. ಒಂದು ವೇಳೆ CCB ಪೊಲೀಸರು ನಮ್ಮ ಕಸ್ಟಡಿಗೆ ಒಪ್ಪಿಸಿ ಅಂತ ಏನಾದ್ರೂ ಕೇಳಿದ್ರೆ ಆ ಸಂದರ್ಭದಲ್ಲಿ ಜಾಮೀನು ಸಿಗುವಂತಹ ಸಾಧ್ಯತೆ ಬಹುತೇಕ ಕಷ್ಟ ಅಂತ ಹೇಳಲಾಗ್ತಿದೆ. ಆ ಮೂಲಕ ಜನಾರ್ದನ ರೆಡ್ಡಿ ಏನಾದ್ರೂ CCBಯ ಕಸ್ಟಡಿಗೆ ಹೋಗ್ತಾರ ಅಥವಾ BV ಆಚಾರ್ಯ ಅವರು ಏನಾದ್ರೂ ಒಂದು ಸಲಹೆಯನ್ನ ಕೊಡ್ತಾರ ಅಥವಾ ಒಂದು ಕಾನೂನಾತ್ಮಕವಾಗಿ ಯಾವ ಹೋರಾಟವನ್ನು ಮಾಡಬಹುದು, ಏನಾದ್ರೂ ಒಂದು ದಾರಿಯನ್ನ ತೋರಿಸ್ತಾರೆ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಚಕ್ರವ್ಯೂಹದಿಂದ ಹೊರಬರೋದಕ್ಕೆ. ಈಗಾಗಲೇ ಅವರ ಲಿಂಕ್ ಗೊತ್ತಾಗಿದೆ. ಅಲೋಕ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದೆ ಏನಾಗ್ಬೋದು, ವಾಟ್ ನೆಕ್ಸ್ಟ್ ಅನ್ನೋದೀಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ, ಬನ್ಸನ ಒಂದು ಪ್ರಶ್ನೆ ಏನಿತ್ತು ಆ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಮುಂದೆ ಏನಾಗ್ಬೋದು, ಏನೇನ್ ದಾರಿಗಳಿದಾವೆ ಜನಾರ್ದನ್ ರೆಡ್ಡಿ ಅವರ ಮುಂದೆ? ಅವಿನಾಶ್, ಈ ಪ್ರಕರಣದಲ್ಲಿ ದಾರಿ ಇರೋದು ಒಂದೇ, ನ್ಯಾಯಾಧೀಶರು ಏನ್ ಕರುಣಿಸ್ತಾರೆ ಅನ್ನೋವಂಥದ್ದು ಒಂದು. ಎರಡನೇದು, ಇವರು CCB ಪೊಲೀಸರಿಗೆ ಒಂದು ಸಣ್ಣ ಗೊಂದಲ ಶುರುವಾಗಿದೆ ಇದೀಗ. ಏನಂದ್ರೆ ಅವರು ಹೇಳಿರುವಂತಹ ಮಾತಿನಲ್ಲಿ ಅಥವಾ ಅಲೋಕ್ ಕುಮಾರ್ ಅವರು ಹೇಳುವಂತ ಮಾತನ್ನ ನಾವು ಗಮನಿಸಿದ್ರೆ ಸೂಕ್ಷ್ಮವಾಗಿ, ಈ ಪ್ರಕರಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಅಂದ್ರೆ ದುಡ್ಡು ಎಕ್ಸ್ಚೇಂಜ್ ಆಗಿದೆ ಅಥವಾ ರಿಕವರಿ ನಾವು ಯಾರನ್ನು ಮಾಡಬೇಕು ಅವರನ್ನು ಮಾತ್ರ ನಾವು ತಗೊಳ್ತೇವೆ ಅಂತ ಒಂದು ಹೇಳ್ತಾ ಇದ್ದಾರೆ. ಸೊ ಒಂದು ಅರ್ಥದಲ್ಲಿ ರಿಕವರಿ ಅಂತ ಬಂದಾಗ ಅಲಿಖಾನ್ ಹೆಸರು ಫಸ್ಟ್ ಬರುತ್ತೆ. ಸೊ ಹಾಗಾಗಿ ಬರೀ ಅಲಿಖಾನ್ ಮಾತ್ರ ತಗೊಳ್ತಾರ ಅಥವಾ ಜನಾರ್ದನ್ ರೆಡ್ಡಿಯನ್ನೂ ಸೇರಿಸಿ ತಗೊಳ್ತಾರ ಅನ್ನುವಂಥದ್ದು ಇನ್ನು ಸಣ್ಣ ಗೊಂದಲ ಇದೆ. ಅದರ ಜೊತೆಗೆ ಅವರು ಹೇಳುವಂತದ್ದು ಅಷ್ಟೇ, ನಾವು ಇದನ್ನ ನ್ಯಾಯಾಧೀಶರ ಮುಂದೆ ಹೇಳ್ತೇವೆ, ನ್ಯಾಯಾಧೀಶರು ಏನ್ ತೀರ್ಮಾನ ಕೈಗೊಳ್ತಾರೋ ಕೈಗೊಳ್ಳಿ ಅನ್ನುವಂಥದ್ದನ್ನು ಕೂಡ ಅಲೋಕ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಏನಂತ ಅಂದ್ರೆ ಪುನಃ ಈಗ ನ್ಯಾಯಾಧೀಶರ ಮುಂದೆ ಕರ್ಕೊಂಡೋಗಿ ನಮಗೆ ರಿಕವರಿ ಮಾಡಬೇಕಾಗಿದ್ದು ಈತನಿಂದ ಅಂತ ಹೇಳಿ ಏನಾದ್ರು ಅಲಿಖಾನ್ಗೆ ಇದಾಯ್ತು ಅಂದ್ರೆ ಅಲಿಖಾನ್ ನ ಕಸ್ಟಡಿಗೆ ತಗೊಳ್ತಾರೆ. ಇಲ್ಲ, ರೆಡ್ಡಿ ಅವರನ್ನು ಕೂಡ ನಾವು ಕಸ್ಟಡಿಗೆ ಬೇಕು. ಯಾಕೆ ಅಂತ ಅಂದ್ರೆ ಆ ಹೋಟೆಲ್ ನಲ್ಲಿ ನಡೆದಿದ್ದ ಸ್ಥಳ ಹಾಜರು ಮಾಡಬೇಕಾಗಿದೆ, ಮತ್ತೆ ಈ 57 kg ಚಿನ್ನ ಎಲ್ಲೆಲ್ಲಿ ಹೋಯ್ತು, ಯಾರ್ಯಾರು ಹ್ಯಾಂಡ್ ಓವರ್ ಆಯ್ತು ಅದೆಲ್ಲ ಕೂಡ ರಿಕವರಿ ಮಾಡಬೇಕಾಗಿದೆ. ಇವರು ಬೇಕು ನಮ್ಗೆ ಅಂತ ಏನಾದ್ರು ಕೇಳಿದ್ರೆ ಬಹುತೇಕ ಅಲ್ಲ, ಕಸ್ಟಡಿ ಕೊಟ್ಬಿಡ್ತಾರೆ. ಅಲ್ಲಿ ಪ್ರಶ್ನೆನೇ ಇರೋದಿಲ್ಲ, ಏನೋ ಜೈಲ ಏನು ಅನ್ನೋಂಥದ್ದು. ಕಸ್ಟಡಿ, ಪೊಲೀಸ್ ಕಸ್ಟಡಿಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಯಾಕಂದ್ರೆ ಪ್ರಕರಣದ ತನಿಖೆ ನಡಿಬೇಕಾಗಿರೋ ಕಾರಣಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಕೊಟ್ಬಿಡ್ತಾರೆ. ಸೊ ಅದಾದ್ಮೇಲೆ ಒಂದು ವೇಳೆ ಏನಾದ್ರೂ ಜನಾರ್ದನ್ ರೆಡ್ಡಿ ಬೇಡ ಅಂದ್ರೆ ಪುನಃ ಪರಪ್ನಾಗ್ರಹಾರ ನೋಡ್ಬೇಕಾಗುತ್ತೆ. ಅವಿನಾಶ್. ಎಸ್ ಮಂಜುನಾಥ್, ನೀವು ಅದೇ ರೀತಿಯಾಗಿ ನನ್ನ ಜೊತೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿಯನ್ನ ನಿಮ್ಮ ಹತ್ರ ಪಡ್ತೀನಿ. ಅದೇ ರೀತಿಯಾಗಿ ಶಾಲಿನಿ, ಮಂಜು, ಗಂಗಾಧರ್, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಎಸ್, ಜನಾರ್ದನ ರೆಡ್ಡಿ ಅವರ ಬಂಧನ ಆಗಿದೆ. ಆದ್ರೆ ಜನಾರ್ದನ ರೆಡ್ಡಿ ಮತ್ತು ಫರೀದ್ಗೆ ಲಿಂಕ್ ಆಗಿದ್ದು ಹೇಗೆ, ಈ ಒಂದು ಡೀಲ್ ಆರಂಭ ಆಗಿದ್ದು ಹೇಗೆ ಅಂತ ನೋಡಿದ್ರೆ ಬಹಳ ಕುತೂಹಲ ಮೂಡಿಸುತ್ತೆ. ಯಾವ ರೀತಿಯಾಗಿ ಈ ಲಿಂಕ್ ಆರಂಭ ಆಗಿದ್ದು, ಜನಾರ್ದನ ರೆಡ್ಡಿಗೆ ಫರೀದ್ ಪರಿಚಯ ಆಗಿದ್ದು ಹೇಗೆ, ಅಸಲಿಗೆ ಫರೀದ್ ಲಿಂಕ್ ಅನ್ನ ಮಾಡ್ತಿದ್ದು ಯಾರು, ಅಲಿಖಾನ್ ಅಲ್ಲ. ಈ ಒಂದು ಲಿಂಕ್ ಅನ್ನ ಪರಿಚಯವನ್ನ ಮಾಡ್ತಿರೋದು ಅಲಿಖಾನ್ ಅಂತಲೇ ಹೇಳಲಾಗ್ತಿತ್ತು. ಆದ್ರೆ ಅಲಿಖಾನ್ ಪರಿಚಯ ಮಾಡ್ತಿರೋದಲ್ಲ. ಇದು ನ್ಯೂಸ್ 18 ಕನ್ನಡದ ಇನ್ಸೈಡ್ ಸ್ಟೋರಿಯನ್ನ ನಾವೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನಾರ್ದನ ರೆಡ್ಡಿ ಮತ್ತು ಆಂಬಿಡೆಂಟ್ ಫರೀದ್ ಇವರಿಬ್ಬರ ಪರಿಚಯ ಆಗಿದ್ದು ಹೇಗೆ, ಆ ಲಿಂಕ್ ಅನ್ನ ಮಾಡಿಸಿದ್ದು ಯಾರು, ಇದುವರೆಗೆ ಅಲಿಖಾನೇ ಪರಿಚಯ ಮಾಡಿಸಿದ್ದು, ಅಲಿಖಾನ್ ಪರಿಚಯವನ್ನ ಮಾಡಿಸಿದ್ದು ಅಂತ ಹೇಳಲಾಗ್ತಿತ್ತು. ಆದ್ರೆ ಅಸಲಿಗೆ ಜನಾರ್ದನ ರೆಡ್ಡಿ ಪರಿಚಯವನ್ನ ಅಥವಾ ಫರೀದ್ ಮತ್ತು ರೆಡ್ಡಿ ಅವರ ಪರಿಚಯವನ್ನ ಮಾಡಿಸಿದ್ದು ಮತ್ತೊಬ್ಬ ವ್ಯಕ್ತಿ, ಮೂರನೇ ವ್ಯಕ್ತಿ ಅಲಿಖಾನ್ ಹೆಸರೇ ಇದುವರೆಗೆ ಪ್ರಸ್ತಾಪ ಆಗಿತ್ತು. ನ್ಯೂಸ್ 18 ಕನ್ನಡ ಈ ಒಂದು ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿಯಾಗಿ ಜನಾರ್ದನ ರೆಡ್ಡಿ ಮತ್ತು ಫರೀದ್ ಇಬ್ಬರ ಪರಿಚಯ ಆಗುತ್ತೆ, ನಂತರ ಈ ಒಂದು ಡೀಲ್ ಏನಿದೆ ಆ ಒಂದು ಡೀಲ್ ನ ಲಿಂಕ್ ನ ಮಾತುಕತೆ ಆಗುತ್ತೆ. ಈ ರೀತಿಯಾಗಿ ಡೀಲ್ ಅನ್ನ ಮಾಡಬಹುದು, ಎಕ್ಸ್ಚೇಂಜ್ ಅನ್ನ ಮಾಡಬಹುದು, ಈ ರೀತಿ ಆಫರ್ ಇದೆ. ಇದೆಲ್ಲವನ್ನು ಕೂಡ ಚರ್ಚೆ ಆಗೋದಕ್ಕೂ ಮುಂಚೆ ಇವರಿಬ್ಬರ ಪರಿಚಯ ಆಗಿದ್ದು ಹೇಗೆ, ಜನಾರ್ದನ ರೆಡ್ಡಿ ಮತ್ತು ಫರೀದ್ ಇಬ್ಬರು ಕೂಡ ಲಿಂಕ್ ಆಗಿದ್ದು ಹೇಗೆ ಅನ್ನುವ ಇನ್ಸೈಡ್ ಸ್ಟೋರಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ರೆಡ್ಡಿಗೆ 20 ಕೋಟಿಯ ಡೀಲ್ ಸಿಕ್ಕಿದ್ ಹೇಗೆ, ಆಂಬಿಡೆಂಟ್ ಕಂಪನಿ ಮಾಲೀಕ ಪರಿಚಯ ಆಗಿದ್ದು ಹೇಗೆ, ಈಗ ಅಲೋಕ್ ಕುಮಾರ್ ಅವರು ಮಾತಾಡ್ತಿದ್ದಾರೆ. ಹೆಚ್ಚುವರಿ ಆಯ್ತು, ಬನ್ನಿ ಕೇಳ್ಕೊಂಡ್ಬನ್ನಿ. ನಿನ್ನೆ ಸಾಯಂಕಾಲ ಅವ್ರಿಗೆ ಇಲ್ಲಿ ಹಾಜರುಪಡಿಸಿದ್ರು. ಆನಂತರ ಅವ್ರದ್ದು ಸತತವಾಗಿ ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ಮಾಡಿದ ನಂತರ ಮತ್ತೆ ಕೆಲವು ಸಾಕ್ಷಿನಿದೆ, ನಮಗೆ ರಾತ್ರಿವರೆಗೂ ಕೂಡ ನಾವು ಸಂಗ್ರಹಣೆ ಮಾಡಿಕೊಂಡು ಅವರ ಮೇಲೆ ನಾವು ಇವತ್ತು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇಲ್ಲ, ಇವ್ರದ್ದು ಬಂಧನ ಮಾಡಬೇಕಾಗತ್ತೆ. ಮತ್ತೆ ಈ ಪ್ರಕರಣದಲ್ಲಿ 20 ಕೋಟಿ ಹಣ ಏನಾದರೂ ವಂಚನೆ ಆಗಿದೆ, ಆ ಹಣ ನಾವು ಈಗ ರಿಕವರಿ ಮಾಡಿಕೊಂಡು ಮತ್ತೆ ಇನ್ವೆಸ್ಟರ್ಸ್ಗೆ ನಾವು ಕೊಡಬೇಕಾಗತ್ತೆ.
ಅದರ ಸಲುವಾಗಿ ಮಾನ್ಯ ನ್ಯಾಯಾಧೀಶಕ್ಕೆ ನಾವು ಇವತ್ತೇ ಅದು ನಾವು ಇದು ಮಾಡ್ತೀವಿ ರಿಕವರಿ ಮಾಡಲಿಕ್ಕೆ ಮತ್ತು ಇನ್ವೆಸ್ಟರ್ಸ್ಗೆ ಹಣ ವಾಪಸ್ ಕೊಡಲಿಕ್ಕೆ ಏನೇನೇ ಇದು ಕ್ರಮ ತಗೊಳ್ಬೇಕು ಅದು ಕ್ರಮ ತಗೊಳ್ಳಿಕ್ಕೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಮತ್ತು ಈ ಅಮಿಡೆಂಟ್ ಕೇಸ್ ಆಗಲಿ ಅಥವಾ ಬೇರೆ ಕೇಸ್ನ ಯಾರು ಬೇರೆ ಜನ ಹಣ ತೊಗೊಂಡಿದ್ದಾರೆ, ಯಾರ ಬಗ್ಗೆ ನಮಗೆ ಮಾಹಿತಿ ಇದೆ, ಯಾರ ಬಗ್ಗೆ ನಮಗೆ ಸಾಕ್ಷಿ ಇದೆ, ಅವರು ಎಲ್ಲರ ಕಡೆಯಿಂದ ನಾವು ಹಣ ಈಗ ನಾವು ವಸೂಲಿ ನಾವು ಮಾಡ್ತಾ ಇದ್ವಿ, ಮುಂದೆ ಮಾಡ್ತೀವಿ. ಇದು ಏನಿದೆ ಮತ್ತು ಇನ್ವೆಸ್ಟರ್ಸ್ಗೆ ನಾವು ಹಣ ವಾಪಸ್ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ನಾವು ಈಗ ಪೊಲೀಸ್ ಕಸ್ಟಡಿ ಕೇಳಿದೀವಿ ಅವ್ರದ್ದು. ಈಗ ಇವತ್ತು ರಜಾ ಇದೆ, ಅದಕ್ಕಾಗಿ ನಾವು ನೋಡಬೇಕಾಗತ್ತೆ ಅವರು ಪೊಲೀಸ್ ಕಸ್ಟಡಿ ಕೊಡ್ತಾರೆ, ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ ಅಥವಾ ಬೇಲ್ ಕೊಡ್ತಾರೆ, ಏನು ಮಾಡ್ತಾರೆ ಅವ್ರೀಗ ನ್ಯಾಯಾಧೀಶ ಇದೆ. ಆದರೆ ನಾವು ಈಗ ಪೊಲೀಸ್ ಕಸ್ಟಡಿ ನಾವು ಕೇಳ್ತಾ ಇದ್ದೀವಿ. ಅಲ್ಲ ಇದು ಅಲೋಕ್ ಕುಮಾರ್ ಅವರ ರಿಯಾಕ್ಷನ್. ಅವ್ರು ಹೇಳೋ ಪ್ರಕಾರ ಏನು 20 ಕೋಟಿಯ ಒಂದು ಡೀಲ್ ಆಗಿದೆ ಅಥವಾ ಈ ಒಂದು ವಂಚನೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಗ್ರಾಹಕರು ಯಾರ್ಯಾರಿಗೆ ಎಷ್ಟು ಹಣ ಹೋಗಬೇಕು, ಅದನ್ನ ಆ ಒಂದು ಹಣ ಎಲ್ಲಿದೆ, ಏನ್ ಕತೆ, ಅದರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇನ್ನಷ್ಟು ಮಾಹಿತಿ ಬರೋದಿದೆ. ಅದಾದ ನಂತರ ಆ ಹಣ ಎಲ್ಲಿದೆ, ಅದು ಹಣದ ರೂಪದಲ್ಲಿ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ಇದೆಯಾ ಅನ್ನೋದು ಗೊತ್ತಾಗಬೇಕಾಗಿದೆ. ನಂತರ ಯಾರೆಲ್ಲ ಮೋಸ ಹೋಗಿದ್ದಾರೆ ಅವರಿಗೆ ವಾಪಸ್ ರಿಕವರಿ ಆದಂತ ಒಂದು ಅಮೌಂಟ್ ಏನಿದೆ ಅದರಲ್ಲಿ ವಾಪಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತೀವಿ. ಯಾರಿಗೂ ಕೂಡ ಮೋಸ ಆಗಬಾರ್ದು. ಎಷ್ಟು ದೊಡ್ಡ ಅಮೌಂಟ್ ಇದು, 20 ಕೋಟಿಯ ಅಮೌಂಟ್ ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲ. ಆ ಒಂದು ಹಣದ ವಂಚನೆ ಪ್ರಕರಣದಲ್ಲಿ ಎಲ್ಲಿದೆ, ಏನ್ ಕತೆ, ಅದನ್ನ रिकवरी ಮಾಡ್ತಾರಂತೆ. और उनका जो है वो पूरे रात उनका जो है क्वेश्चनिंग हुआ है. इससे पहले जो बाकी जो विटनेसेस थे, बाकी जो हमारे पास एविडेंस है, सब तथ्यों के आधार पे हमने आज निर्णय लिया कि इनको जो इनकी गिरफ्तारी वो आवश्यक है. और ये जो 20 करोड़ का इस प्रकरण में जो इस मामले में जो चीटिंग हुआ है उसको रिकवर करना है अभी, और फिर वो पैसा जो है इन्वेस्टर्स को वापस देना है. उसके लिए जो कार्रवाई उचित कार्रवाई करनी है वो उचित कार्रवाई हम शीघ्र करेंगे. आज अभी उसको मजिस्ट्रेट के सामने उसको प्रोड्यूस किया जाएगा मेडिकल करवाने के बाद. और हम अभी उनका पुलिस कस्टडी पूछ रहे हैं. अब वो उसमें हमें पुलिस कस्टडी मिलता है या उनको जुडिशियल कस्टडी भेजा जाता है या आगे क्या होता है वो हमको देखना है. जनार्दन रेड्डी के साथ और कितने लोगों को? नहीं, उसके साथ जो है अली खान वो आया था, वो इंटरिम बेल पे, तो उसमें एक टेक्निकल प्रॉब्लम अभी आ रहा है. ये टेक्निकल प्रॉब्लम ये आ रहा है कि जो कोर्ट उनको बेल दी थी वो सेशंस कोर्ट है, और आज जो हम प्रोड्यूस कर रहे हैं वो जो है 61st ACMM कोर्ट है. तो सेशंस कोर्ट के जो सेशंस कोर्ट ने चुके इनको बेल दिया है, तो इसलिए अभी उनका बेल ये कैंसिल करके अरेस्ट करने की स्थिति में ये मैजिस्ट्रेट नहीं है. वो ऐसा उन्होंने सूचना भी दी है. तो हम लोग कल देखेंगे कि जो सेशंस कोर्ट में इसके बारे में क्या कार्रवाई की जा सकती है. जज के सामने, हाँ, आज 5 बजे के अंदर. ಇದು ಅಲೋಕ್ ಕುಮಾರ್ ಅವರ ಮಾತು. ಮೊದಲನೇದು ಅವ್ರು ಹೇಳೋದು, ನಾವು ಸಾಕ್ಷ್ಯಾಧಾರಗಳನ್ನ ನೋಡಿದಾಗ ಜೊತೆಗೆ ವಿಚಾರಣೆ ನಂತರ ಈ ನಿರ್ಧಾರಕ್ಕೆ ಬಂದ್ವಿ, ನಾವು ಬಂಧನ ಮಾಡಲೇಬೇಕಾಗಿತ್ತು, ಆ ರೀತಿಯ ನಿರ್ಧಾರಕ್ಕೆ ಬಂದ್ವಿ, ಬಂಧನ ಮಾಡಲೇಬೇಕಾಗತ್ತೆ ಅಂತ. ಜೊತೆಗೆ ಮುಂದೆ ನ್ಯಾಯಾಂಗ ಬಂಧನವ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಕಾದ್ ನೋಡಬೇಕು. ಅದರ ಜೊತೆಗೆ ಕೇವಲ ಜನಾರ್ದನ್ ರೆಡ್ಡಿ ಮಾತ್ರ ಅಂತ ಕೇಳಿದಾಗ ಅಲಿ ಖಾನ್ ವಿಚಾರ ಪ್ರಸ್ತಾಪ ಆಗುತ್ತೆ. ಅದರಲ್ಲಿ ಕೊಂಚ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಮತ್ತು ACMM ಕೋರ್ಟ್ ಏನು ಸೆಷನ್ಸ್ ಕೋರ್ಟ್ ನಲ್ಲಿ ಇಂಟರಿಮ್ ಬೇಲ್ ಆಗಿರೋದು, ಅದಾದ ನಂತರ ಸೆಷನ್ಸ್ ಕೋರ್ಟ್ ನಲ್ಲಿ ಈಗ ಅಲ್ಲಿ ಪ್ರೊಡ್ಯೂಸ್ ಮಾಡೋದು. ಹಾಗಾಗಿ ಇದರಲ್ಲಿ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಇರೋದ್ರಿಂದ ಇದಾಗುತ್ತೆ ಅಂತ ಹೇಳ್ತೀವಿ. Investigation will go on. Asking for the police custody. Yeah, we have asked for police custody. ಇದು ಅಲೋಕ್ ಕುಮಾರ್ ಅವರ ಮಾತಾದ್ರೆ ನಾವಾಗ್ಲೇ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಫರೀದ್ ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರ ಒಂದು ಲಿಂಕ್ ಆಗುತ್ತೆ, ಎಲ್ಲಿ ಪರಿಚಯ ಆಗಿದ್ದು, ಯಾರು ಅವರಿಬ್ಬರನ್ನ ಪರಿಚಯ ಮಾಡಿಸಿದ್ದು. ಒಂದು ಬ್ರೇಕಿಂಗ್ ಇದೆ, ನೋಡ್ಕೊಂಡ್ ಬರೋಣ. ಯಾವ ರೀತಿಯಾಗಿ ಫರೀದ್ಗೆ ಐಡಿಯಾ ಕೊಟ್ಟಿದ್ದು ಯಾರು, ಆ ವ್ಯಕ್ತಿ ಯಾರು, ಯಾವ ರೀತಿಯಾಗಿ ಒಂದು ಐಡಿಯಾವನ್ನ ಕೊಟ್ಟರು. ಒಬ್ಬ ಆಡಿಟರ್ ಫರೀದ್ಗೆ ಐಡಿಯಾವನ್ನ ಕೊಡ್ತಾನೆ. ರೆಡ್ಡಿ ನಿಮ್ಮಂತದ್ದೇ ಕಂಪನಿಯನ್ನ ಮಾಡಿ ಸಕ್ಸಸ್ ಆಗಿದ್ದಾರೆ, ನೀವು ಕೂಡ ರೆಡ್ಡಿ ಅವರನ್ನ ಭೇಟಿ ಮಾಡಿ ಸಲಹೆಯನ್ನ ಕೇಳಿ ಅಂತ ಆತ ಹೇಳ್ತಾನಂತೆ. ಆಗ ಫರೀದ್ಗೆ ಫ್ಲಾಶ್ ಆಗುತ್ತೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಮೀಟ್ ಆಗಬೇಕು ಅಂತ. ಫರೀದ್ಗೆ ಐಡಿಯಾವನ್ನ ಕೊಟ್ಟಿದ್ದು ಒಬ್ಬ ಆಡಿಟರ್ ಅನ್ನೋ ಒಂದು ಮಾಹಿತಿ ಸಿಕ್ಕಿರೋದು. ರೆಡ್ಡಿ ನಿಮ್ಮಂತದ್ದೇ ಒಂದು ಕಂಪನಿಯನ್ನ ಮಾಡಿ ಸಕ್ಸಸ್ ಕಂಡಿದ್ದಾರೆ, ನೀವು ಅವ್ರನ್ನ ಭೇಟಿಯಾಗಿ. ರೆಡ್ಡಿ ಎನೋಬಲ್ ಕಂಪನಿಯನ್ನ ಮಾಡಿ ಯಶಸ್ಸು ಗಳಿಸಿದ್ರು, ಆ ವಿಚಾರವನ್ನ ಆಡಿಟರ್ ಹೇಳೋದು. ಯಶಸ್ಸಿಗೆ RBI ಕೂಡ ಪ್ರಮಾಣ ಪತ್ರವನ್ನ ಕೊಟ್ಟಿದೆ. ಹಾಗಾಗಿ ಯಾಕೆ ನೀವು ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಆಗಬಾರದು. ಆಡಿಟರ್ ಸಲಹೆ ಮೇರೆಗೆ ರೆಡ್ಡಿ ಭೇಟಿಗೆ ತೆರಳುತ್ತಾರೆ ಫರೀದ್. ಆ ಸಂದರ್ಭದಲ್ಲಿ ರೆಡ್ಡಿ ಎನೋಬಲ್ ಕಂಪನಿ ಮಾಡಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋದ್ರಿಂದ ಓಕೆ ಹೋಗುವಂತೆಲ್ಲ ಭೇಟಿ ಮಾಡೋಣ ಅಂತ ಫರೀದ್ ಅವರು ಹೋಗಿ ಭೇಟಿ ಮಾಡ್ತಾರೆ.
ರೆಡ್ಡಿ ಆಪ್ತರು ಮುಸ್ಲಿಂ ಮುಖಂಡರ ಮೂಲಕ ಭೇಟಿಗೆ ಯತ್ನವನ್ನ ಮಾಡ್ತಾರೆ. ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರನ್ನ? ಬಿಟಿಎಂ ಲೇಔಟ್ನಲ್ಲಿ ಕೆಲವರ ಸಂಪರ್ಕವನ್ನ ಮಾಡಿದಂತ ಫರೀದ್, ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಆಗ್ಬೇಕು, ಅವ್ರ ಜೊತೆ ಒಂದಷ್ಟು ಮಾತನಾಡೋದಿದೆ ಬಿಸ್ನೆಸ್ ಅಂತ. ಕೊನೆಗೆ ಅಲಿ ಖಾನ್ ಮೂಲಕ ಜನಾರ್ದನ್ ರೆಡ್ಡಿ ಅವ್ರನ್ನ ಮೀಟ್ ಆಗ್ತಾರೆ ಫರೀದ್. ರೆಡ್ಡಿ ಆಪ್ತರು ಮುಸ್ಲಿಂ ಮುಖಂಡರ ಮೂಲಕ ಒಂದಷ್ಟು ಪ್ರಯತ್ನವನ್ನ ಮಾಡಿರ್ತಾರೆ ಫರೀದ್, ಆದ್ರೆ ಫರೀದ್ನ ಪ್ರಯತ್ನ ಅಷ್ಟು ಯಶಸ್ವಿ ಆಗಿರೋದಿಲ್ಲ. ಫೈನಲಿ PA ಅಲಿ ಖಾನ್ ಮೂಲಕ ಜನಾರ್ದನ್ ರೆಡ್ಡಿ ಅವರ ಲಿಂಕ್ ಆಗುತ್ತೆ. ಇಲ್ಲಿಂದ 20 ಕೋಟಿ ಡೀಲ್ಗೆ ಒಂದು ರೀತಿಯಾಗಿ ಫೌಂಡೇಶನ್ ಆಗುತ್ತೆ ಅಂತ ಹೇಳಬಹುದು. ಬಿಟಿಎಂ ಲೇಔಟ್ನಲ್ಲಿ ಕೆಲವರ ಸಂಪರ್ಕವನ್ನ ಕೂಡ ಫರೀದ್ ಮಾಡಿರ್ತಾರೆ. ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ಮೀಟ್ ಆಗಬೇಕು, ಬಿಸ್ನೆಸ್ ವಿಚಾರದಲ್ಲಿ ಒಂದು ಡೀಲ್ ಇದೆ ಅಥವಾ ಡೀಲ್ ಏನಾದ್ರೂ ಒಂದು ವಿಚಾರ ಹೇಳಿರ್ಬೋದು ಅನ್ನೋ ಕಾರಣ. ಅದಾದ ನಂತರ ಅವರ ಭೇಟಿ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಂಜುನಾಥ್ ನ್ಯೂಸ್ ಡೆಸ್ಕ್ ನಲ್ಲಿದ್ದಾರೆ. ಮಂಜುನಾಥ್, ಈಗ ಈ ಒಂದು ಡೀಲ್ ನ ಮೂಲವನ್ನ ಹುಡುಕ್ತಾ ಹೋದ್ರೆ ಅಲಿ ಖಾನೇ ನೇರವಾಗಿ ಪರಿಚಯ ಮಾಡಿಸಿದ್ದು ಅಂತ ಹೇಳಲಾಗ್ತಿತ್ತು, ಆದ್ರೆ ಸಲಹೆ ಕೊಟ್ಟವರು ಮತ್ತೊಬ್ಬ 4ನೇ ವ್ಯಕ್ತಿ ಅಂತ. ಸೊ ಇದು ಯಾವ ರೀತಿ ಆರಂಭವಾಯಿತು, ಈ ಒಂದು ಮೂಲ ಯಾವ ರೀತಿ ಶುರುವಾಯಿತು ಅಂತ? ಅವಿನಾಶ್, ಇದು ಒಂದು ಇಂಟ್ರೆಸ್ಟಿಂಗ್ ಅಂಶ. ಯಾಕಂದ್ರೆ ಅವನು ಏನು ತನ್ನ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಕೊಂಡಿದ್ದಾನೆ, ಫರೀದು ನಿಮ್ಗೆ ಮೊದಲು ಪರಿಚಯ ಆಗಿದ್ದು ಹೇಗೆ, ಹೆಂಗಿಂದ ರೂಟ್ ಶುರುವಾಯಿತು ನೀನು ಹೋಗಿದ್ದು ಅನ್ನುವಂತ ಸಂದರ್ಭ ಬಂದಾಗ ಅವನು ಇದೇ ತರ ಸಂಸ್ಥೆಯನ್ನ ಮಾಡಿ, ಸೊ ಏನ್ ಮಾಡಬೇಕು, ನಾನು ಫಂಡ್ ರೈಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕಾಮನ್ ಆಗಿ ಒಬ್ಬ ಆಡಿಟರ್ನ ಸಂಪರ್ಕ ಮಾಡ್ತಾರೆ. ಅಂದ್ರೆ ಅವ್ರು ರೆಗ್ಯುಲರ್ ಟಚ್ ಅಲ್ಲಿ ಇರ್ತಾರೆ ಆಡಿಟರು ಮತ್ತೆ ಇವರೆಲ್ಲರೂ. ಯಾಕೆ ಅಂತ ಅಂದ್ರೆ ಅವರು ಎಲ್ಲಾ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನ ನೋಡುವಂತ ಆಡಿಟರ್. ಸೊ ಹಾಗಾಗಿ ಅವ್ರ ಹತ್ರ ಒಂದು ಸಲಹೆ ಇರುತ್ತೆ. ಅಂದ್ರೆ ಈಗ ಆಲ್ರೆಡಿ ಇದರಲ್ಲಿ ಯಾರು ಯಶಸ್ಸು ಕಂಡಿದ್ದಾರೆ ಅನ್ನುವಂಥದ್ದನ್ನ ಒಂದು ಸಲಹೆ ರೂಪದಲ್ಲಿ ಕೊಡ್ತಾರೆ ಆಡಿಟರ್. ಅಂದ್ರೆ ನೀವು ಈ ಒಂದು ಫಂಡ್ ರೈಸಿಂಗ್ ಅಂದ್ರೆ ಪಾಂಜಿ ಸ್ಕೀಮ್ ಇಂದ ಈ ತರ ಜನರಿಂದ ದುಡ್ಡೆತ್ತಿ ಅದರಲ್ಲಿ ಸಕ್ಸಸ್ ಆಗಿ ಪುನಃ ಅವರಿಗೆ ವಾಪಸ್ ತಿರುಗಿಸಿ, ಯಾವುದು ಒಂದು ಕಪ್ಪು ಚಿಕ್ಕೆ ಇಲ್ಲದಂತೆ ವಾಪಸ್ ತಿರುಗಿಸಿದ್ದಾರೆ. ಸೊ ಇವರನ್ನ ಅದು ರಿನೇಬಲ್ ಕಂಪನಿಯ ಮೂಲಕ ಇದು ಮಾಡಿದ್ದಾರೆ. ಇವರಿಗೆ RBI ಕೂಡ ಒಂದು ಒಳ್ಳೆ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಥೆ ಅಂತ ಒಂದು ಸಣ್ಣ ಪ್ರಮಾಣ ಪತ್ರ ಕೂಡ ಕೊಟ್ಟಿದೆ. ಇವರ ಬಳಿ ಹೋದ್ರೆ ನಿಮಗೆ ನಿಮ್ಮ ಐಡಿಯಾಗಳು ಸಿಗಬಹುದು ಅಂತ ಹೇಳಿಬಿಟ್ಟು ಆಡಿಟರ್ ಒಂದು ಐಡಿಯಾ ಕೊಡ್ತಾರೆ. ಸೊ ಅದನ್ನ ಎತ್ಕೊಂಡು ಹೋಗ್ತಾರೆ ಫರೀದು. ಆದ್ರೆ ರೆಡ್ಡಿ ಅವನು ಹುಡುಕೋದು ಹೇಗೆ ಅನ್ನೋಂತ ಪುನಃ ಪ್ರಶ್ನೆ ಬರುತ್ತೆ. ಮತ್ತೆ ಅವ್ರು ಮೀಟ್ ಆಗೋದು ಹೇಗೆ, ಇದ್ರ ಬಗ್ಗೆ ಮಾತಾಡೋದು ಹೇಗೆ. ಸೊ ಇಂಥವೆಲ್ಲ ಪ್ರಶ್ನೆಗಳು ಬಂದಾಗ ಒಂದೊಂದು ಕಡೆ ಕೂತು ಒಂದೊಂದು ರೀತಿಯಿಂದಲೂ ಕೂಡ ಅವರು ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಫರೀದು. ಸೊ ಬಿಟಿಎಂ ಲೇಔಟ್ ಅಲ್ಲಿ ಇರುವಂತಹ ಒಂದು ರೆಡ್ಡಿ ಆಪ್ತರನ್ನ ಮೊದಲ ಬಾರಿಗೆ ಭೇಟಿ ಆಗ್ತಾರೆ. ನಾನು ಭೇಟಿ ಆಗ್ಬೇಕಾಗಿದೆ, ಇಂಥದ್ದು ನನ್ನ ಸಮಸ್ಯೆ, ಇದನ್ನ ನಾನು ಫಂಡ್ ರೈಸ್ ಮಾಡಬೇಕು, ಹೇಗೆಲ್ಲ ಮಾಡಬೇಕು, ಇದ್ರ ಬಗ್ಗೆ ಒಂದು ಐಡಿಯಾ ಕೇಳಬೇಕು ಅವ್ರ ಜೊತೆ ಅನ್ನೋಂಥದ್ದು ಕೇಳಿ ಮಾಡ್ತಾರೆ. ಸೊ ಒಂದು ಕಡೆ ರೆಡ್ಡಿ ಆಪ್ತರ ಮೂಲಕ ಪ್ರಯತ್ನ ಮಾಡ್ತಾರೆ, ಇನ್ನೊಂದು ಕಡೆ ತಮ್ಮದೇ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಒಂದು ಸಣ್ಣ ಐಡಿಯಾ ಕೊಡ್ತಾರೆ. ರೆಡ್ಡಿ ಆಪ್ತ ಅಲಿ ಖಾನ್ ಇರೋ ಕಾರಣಕ್ಕೆ ನಮ್ಮ ಸಮುದಾಯದವರೇ, ಅವ್ರ ಕಡೆಯಿಂದನೂ ಕೂಡ ನೀವು ಹೋಗಿ ಭೇಟಿ ಆಗ್ಬೋದು ಅಂತ ಹೇಳ್ತಾರೆ. ಸೊ ಆ ಸಂದರ್ಭವನ್ನು ಎರಡನ್ನೂ ಬಳಸ್ಕೊಳ್ತಾರೆ. ಆದ್ರೆ ಅಲಿ ಖಾನ್ ಒಂದು ಭೇಟಿ ಆಗುವಂತದ್ದು ಮತ್ತೆ ಎಕ್ಸ್ಪ್ಲೈನ್ ಮಾಡುವಂತದ್ದು ಬೇಗ ನಡೆದು ಬಿಡುತ್ತೆ. ಸೊ ಹಾಗಾಗಿ ಅಲಿ ಖಾನ್ ಭೇಟಿ ಆದ್ಮೇಲೆ ಮುಂದಿನ ಹಂತ ರೆಡ್ಡಿಯನ್ನು ಭೇಟಿ ಆಗೋದು ಅನ್ನುವಂಥದ್ದು ತಾನು ಕನ್ಫೆಸ್ ಮಾಡ್ಕೊಂಡಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಇದನ್ನೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾನೆ ಅವಿನಾಶ್. ಇನ್ನು ಮಂಜುನಾಥ್, ಆರಂಭದಲ್ಲಿ ಈ ಒಂದು ಡೀಲ್ ಆರಂಭ ಆಗ್ಬೇಕಾದ್ರೆ ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಬಂಧನದ ಲೆವೆಲ್ಗೆ ಹೋಗುತ್ತೆ ಅಂತ ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೂ ಐಡಿಯಾ ಇರ್ಲಿಲ್ವೇನೋ ಅಂತ, ಇಬ್ಬರಿಗೂ ಕೂಡ, ಫರೀದ್ಗೂ ಕೂಡ. ಹೌದು. ಅಂದ್ರೆ ಈ ಪ್ರಕರಣದಲ್ಲಿ ಶುರುವಾದಾಗ್ಲೇ ಅವ್ರಿಗೆ ಎಲ್ಲೋ ಒಂದು ಫೋರ್ ಥಾಟ್ ಹೊಡೆದಿರುತ್ತೆ. ಸೊ ಯಾಕಂದ್ರೆ ಬಳ್ಳಾರಿಯ ರಮೇಶ್ ಅರೆಸ್ಟ್ ಆಗ್ತಾರೆ, ಈ ಕಡೆ ಇಲ್ಲಿನ ಫರೀದ್ ಅರೆಸ್ಟ್ ಆಗ್ತಾರೆ. ಸೊ ಇದೆಲ್ಲವೂ ಕೂಡ ಅರೆಸ್ಟ್ ಆದ್ಮೇಲೆ ಒಂದು ಹಿಂಟ್ ಹೋಗುತ್ತೆ. ಯಾಕಂದ್ರೆ ಇಂಥದ್ದು ಹಿಂಗೆ ನೆಕ್ಸ್ಟ್ ಹಿಂಗೆ ಬರುತ್ತೆ, ಅಲಿ ಖಾನ್ ಹೆಸರಿದೆ, ಇವೆಲ್ಲವೂ ಕೂಡ ಗೊತ್ತಾಗಿರುತ್ತೆ. ಸೊ ಅಲಿ ಖಾನ್ ಹೆಸರನ್ನ ಬಂದ ಕೂಡಲೇ ರೆಡ್ಡಿಗೆ ಅದು ಅಲರ್ಟ್ ಕೂಡ ಆಗುತ್ತೆ, ಏನಾದ್ರೂ ಬರ್ಬೋದಾ ನಮ್ಮೆಲ್ಲೂ ಕೂಡ ಅನ್ನೋಂತ ಇದ್ರಲ್ಲೇ ಇರ್ತಾರೆ. ಅದನ್ನ ನಾವು ಗಮನಿಸಬಹುದು. ಎಲೆಕ್ಷನ್ ಸಂದರ್ಭದಲ್ಲಿ ಇಂದಿನ ದಿನ ಅಂದ್ರೆ ವೋಟಿಂಗ್ ಇಂದಿನ ದಿನದಿಂದಲೇ ಅವರು ಗಾಯವಾಗ್ಬಿಡ್ತಾರೆ, ಎಲ್ಲೂ ಸೀನಲ್ಲೇ ಇರೋದಿಲ್ಲ. ಸೊ ಆಗ ಓದಂತವ್ರು ಸಿಕ್ಕಿದ್ದು ಈಗಲೇ ಅಂದ್ರೆ ನಿನ್ನೆನೆ ಅನ್ನೋಂಥದ್ದು ಕೂಡ ಗಮನಿಸಬೇಕಾಗುತ್ತೆ ಅವಿನಾಶ್. ಎಸ್, ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್. ಎಸ್, ಡೀಲ್ ಯಾವ ರೀತಿಯಾಗಿ ಆರಂಭ ಆಯಿತು, ನಂತರ ಎಲ್ಲಿವರೆಗೆ ತಂದು ನಿಲ್ಲಿಸಿದೆ ನೋಡಿ. ಈಗ ಅರೆಸ್ಟ್ ಆಗೋ ತನಕ ಜನಾರ್ದನ್ ರೆಡ್ಡಿ ಅವರು ಸದ್ಯಕ್ಕೆ ಈಗ ಆ ಪರಿಸ್ಥಿತಿ ಬಂದಿದೆ. ಎಸ್, ಇನ್ನು ಜನಾರ್ದನ್ ರೆಡ್ಡಿಗೆ ಯಾವ್ಯಾವ ಒಂದು ಸೆಕ್ಷನ್ ಗಳನ್ನ ಹಾಕಲಾಗಿದೆ, ಯಾವ್ಯಾವ ಆರೋಪಗಳು ಕೇಳಿ ಬಂದಿರೋದು, ಅಂದ್ರೆ ಯಾವ್ಯಾವ ಒಂದು ಸೆಕ್ಷನ್ ಅಲ್ಲಿ ಬಂಧಿಸಲಾಗಿದೆ ಅಂತ ನೋಡೋದಾದ್ರೆ, ಡೀಲ್ ಕೇಸ್ ನಲ್ಲಿ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿರೋದು. ರೆಡ್ಡಿ ಮೇಲೆ 3 ಸೆಕ್ಷನ್ಗಳ ಅಡಿ ಕೇಸ್ ಅನ್ನ ದಾಖಲಿಸಲಾಗಿದೆ. ಇನ್ನು ಸೆಕ್ಷನ್ 1(2)B ಅಪರಾಧಿಕ ಒಳಸಂಚು, ಅದೇ ರೀತಿಯಾಗಿ ಸೆಕ್ಷನ್ 120B ಈಗ ನೀವು ನೋಡ್ತಾ ಇದ್ದೀರಿ, ಅಪರಾಧಿಕ ಒಳಸಂಚಿನ ಒಂದು ಸೆಕ್ಷನ್ ಅಡಿ ಡೀಲ್ ಕೇಸ್ ನಲ್ಲಿ ಜನಾರ್ದನ್ ರೆಡ್ಡಿಯನ್ನು ಅರೆಸ್ಟ್ ಆಗಿದ್ದಾರೆ. ರೆಡ್ಡಿ ಮೇಲೆ 3 ಸೆಕ್ಷನ್ಗಳ ಅಡಿ ಕೇಸನ್ನ
ಅಲ್ಲಿ ಹಾಕಲಾಗಿದೆ. 20 ಕೋಟಿ ಡೀಲ್ ಕೇಸ್ನಲ್ಲಿ ಬಂದಿರುವಂತಹ ಕೆಲವೊಂದು ಸೆಕ್ಷನ್ ಅಂಡರ್ ಅವರು ಬರ್ತಾರೆ. ಅದೇ ರೀತಿಯಾಗಿ ಸೆಕ್ಷನ್ 420 ಇದು ವಂಚನೆ ಕೇಸ್, ಫ್ರಾಡ್ ಕೇಸ್ ಏನಿದೆ ಅದಕ್ಕೆ ಸೆಕ್ಷನ್ 420 ಇರುತ್ತೆ. ಜೊತೆಗೆ ಸಾಕ್ಷ್ಯ ನಾಶ, ಎವಿಡೆನ್ಸ್ ಅನ್ನ ನಾಶ ಮಾಡುವಂತ ಒಂದು ಸೆಕ್ಷನ್ 201. ಒಂದ್ ವೇಳೆ ಸಾಕ್ಷ್ಯ ನಾಶ ಮಾಡಿದ್ರೆ ಸೆಕ್ಷನ್ 201 ಅಡಿ ಕೇಸನ್ನ ದಾಖಲಿಸಲಾಗುತ್ತೆ. ಇನ್ನು ಸೆಕ್ಷನ್ 420 ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫ್ರಾಡ್, ಅದೇ ರೀತಿಯಾಗಿ ವಂಚನೆ, ಈ ಒಂದು ಸೆಕ್ಷನ್ ಇದು. ಹಾಗಾಗಿ ಈ 3 ಸೆಕ್ಷನ್ ಅಡಿ ಜನಾರ್ದನ್ ರೆಡ್ಡಿ ಅವರು ಸ್ಕ್ಯಾನರ್ ಅಲ್ಲಿ ಇದ್ದಾರೆ. ಈಗ ಡೀಲ್ ಕೇಸ್ ನಲ್ಲಿ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿರೋದು. ಜೊತೆಗೆ ಈ 3 ಸೆಕ್ಷನ್ಗಳೇನಿದ್ದಾವೆ 120B, 420, 201 ಈ ಒಂದು ಸೆಕ್ಷನ್ಗಳ ಅಡಿ ಈಗ ಕೇಸ್ ರಿಜಿಸ್ಟರ್ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಇದೀಗ ಸೆಕ್ಷನ್ಗಳ ಬಗ್ಗೆ ಮಾತನಾಡೋದಾದ್ರೆ, ಒಂದು ಅಪರಾಧಿಕ ಒಳಸಂಚು, ಇನ್ನೊಂದು ವಂಚನೆ ಕೇಸ್ ಅಂತ, ಜೊತೆಗೆ ಸಾಕ್ಷ್ಯ ನಾಶ ಆರೋಪ ಕೇಳಿ ಬಂದಿದೆ ಅಂತ. ಇದಕ್ಕೆ ಸೂಕ್ತವಾದಂತಹ ಸಾಕ್ಷ್ಯಗಳು ಕೂಡ ಸಿಸಿಬಿ ಸಿಕ್ಕಿದೆ ಅಂತ ಹೇಳ್ತಿದೆ. ಏನೇನು ಕೇಸ್ಗಳು ಅಲ್ಲಿ ಆಗಿದೆ ಅಂತ? ಈಗಾಗಲೇ ಏನು ಜನಾರ್ದನ್ ರೆಡ್ಡಿ ಮೇಲೆ 3 ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಏನು ಹಿಂದೆ ಜಿಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಂಬಿಡೆಂಟ್ ಮಾಲೀಕನಾಗಿರುವಂತಹ ಫರೀದ್ ಮೇಲೆ ದಾಖಲಾಗಿತ್ತು. ಅದೇ ಒಂದು ಎಫ್ಐಆರ್ ನಲ್ಲಿ ಈ 3 ಸೆಕ್ಷನ್ಗಳನ್ನ ಆಡ್ ಮಾಡಿ ಕಂಟಿನ್ಯೂ ಮಾಡ್ತಿದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿಯನ್ನ ಬೆಳಗ್ಗೆ 10 ಗಂಟೆಗೆ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಒಂದು ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ಪೊಲೀಸರು ತೋರಿಸಿರುವಂತದ್ದು. ಏನು ಪ್ರಮುಖವಾಗಿ ಅವರು ಈ ಒಂದು ಅಂಬಿಡೆಂಟ್ ಡೀಲ್ ಪ್ರಕರಣದಲ್ಲಿ ಅವರು ಸಿಂಹವನ್ನ ವರ್ಗಾವಣೆ ಮಾಡಿರುವಂತದ್ದು, ಮತ್ತೆ ಹಣವನ್ನು ಸಹ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಅವ್ರ ಮೇಲೆ ಸಾಬೀತಾಗಿರುವುದರಿಂದ ಮತ್ತೆ ಅದಕ್ಕೆ ಸೂಕ್ತವಾದ ಕೆಲವು ದಾಖಲೆಗಳು ಸಹ ನಮ್ಗೆ ಸಿಕ್ಕಿದೆ ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಈ ಬಗ್ಗೆ ಅಧಿಕೃತವಾಗಿ ಏನು ಅಲಕ್ಷ್ಮರ್ ಅವರು ಸಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅವ್ರ ಮೇಲೆ ಸಾಕಷ್ಟು ಆರೋಪ ಕೇಳಿಬರುತ್ತೆ. ಮತ್ತೆ ಅದಕ್ಕೆ ಸೂಕ್ತ ದಾಖಲೆಗಳು ಮತ್ತೆ ಸಾಕ್ಷಿಗಳು ಸಹ ನಮಗೆ ಲಭ್ಯವಾಗಿರೋ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಿ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ ಅಂತ ಹೇಳಿ ಒಂದು ಮಾತನ್ನ ಅಲಕ್ಷ್ಮರ್ ಅವರು ಒಂದು ಸ್ಪಷ್ಟಪಡಿಸಿದ್ದಾರೆ. ಅವಿನಾಶ್, ಮುನಿರಾಜು, ಇನ್ನು ಈ ಒಂದು ಸೆಕ್ಷನ್ಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿ ನಿಲ್ಲುವಂತದ್ದು ಯಾವ್ದಾಗತ್ತೆ, ಹೆಚ್ಚು ಒಂದು ಆತಂಕವನ್ನು ಉಂಟು ಮಾಡುವುದು ರೆಡ್ಡಿ ಅವ್ರಿಗೆ? ಅವಿನಾಶ್, ಈಗಾಗಲೇ ಏನು ಜನಾರ್ದನ್ ರೆಡ್ಡಿ ಅವರ ಮೇಲೆ ಒಂದು 420 ಕೇಸ್ ದಾಖಲಾಗಿದೆ. ಇದು ಅತಿ ಹೆಚ್ಚಿನ ಒಂದು ಸ್ಟ್ರಾಂಗ್ ಇರುವಂತಹ ಕೇಸ್ ಅಂತಾನೆ ಈಗ ಅವ್ರ ವಕೀಲರು ಮತ್ತೆ ಎಲ್ಲರೂ ಸಹ ಒಂದು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಿರುವಂತದ್ದು. ಯಾಕಂದ್ರೆ ವಂಚನೆ ಪ್ರಕರಣದಲ್ಲಿ ಇವ್ರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ. ಹಾಗೂ ಅದೇ ರೀತಿ ಒಂದು ಅಪರಾಧಿಕ ಕೃತ್ಯ ಎಸಗಲು ಒಂದು ಸಂಚು ರೂಪಿಸಿರುವ ಒಂದು ಆರೋಪದ ಮೇಲೆ 120B ಸೆಕ್ಷನ್ ಅನ್ನ ಆಡ್ ಮಾಡಲಾಗಿದೆ. ಹಾಗೂ ಇದೇ ರೀತಿ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳಿ 201 ಸೆಕ್ಷನ್ ಅನ್ನು ಸಹ ಆಡ್ ಮಾಡಿದ್ದಾರೆ. ಈ 3 ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ಒಂದು ಜಾಮೀನು ಸಿಗಬಹುದು ಅಥವಾ ಸಿಗದಲ್ಲೂ ಇರಬಹುದು ಅಂತ ಹೇಳಿ ಒಂದು ಚಿಂತನೆ ಮತ್ತು ಚರ್ಚೆ ಸಹ ಈಗಾಗಲೇ ನಡೀತಾ ಇರುವಂತದ್ದು. ಯಾಕಂದ್ರೆ ಗಂಭೀರವಾದ 3 ಸೆಕ್ಷನ್ಗಳನ್ನು ಸಹ ಆಡ್ ಮಾಡಿರೋದ್ರಿಂದ ಎಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ಬೇಕಾದ್ರೂ ಸಹ ಅವ್ರ ಜಾಮೀನಿಗೆ ಒಂದು ಹೊಡೆತ ಬೀಳುತ್ತೆ ಅನ್ನೋ ಒಂದು ಮಾಹಿತಿ ಸಹ ಈಗ ಸಿಕ್ಕಿರುವಂತದ್ದು. ಅದೇ ರೀತಿ ಒಂದು PMLA ಆಕ್ಟ್ ಅಡಿಯಲ್ಲಿ ಏನು ಈ ಹಿಂದೆ ಸಹ PMLA ಆಕ್ಟ್ ಅಡಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿತ್ತು. ಅದನ್ನೇ ಕಂಟಿನ್ಯೂ ಸಹ ಇವ್ರ ಮೇಲೂ ಸಹ ಒಂದು ಆಡ್ ಆಗೋ ರೀತಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿ ಒಂದು ತನಿಖೆಯನ್ನು ಸಹ ಮಾಡ್ತಿದ್ದಾರೆ. ಅವಿನಾಶ್, ಮುನಿರಾಜು, ಇನ್ನು ಅಲಿಖಾನ್ ಬಗ್ಗೆ ಕೂಡ ಮಾತಾಡಿದ್ರು ಅಲೋಕ್ ಕುಮಾರ್ ಅವರು, ಕೊಂಚ ಟೆಕ್ನಿಕಲ್ ಎರರ್ ಇದೆ ಅಂತ. ಸೊ ಅವ್ರ ಮೇಲೆ ಯಾವ್ದಾದ್ರು ಸೆಕ್ಷನ್ ಆತರ ಏನಾದ್ರು ಇರ್ಬೋದಾ? ಏನು ಅಲ್ಲಿ ಅವಿನಾಶ್, ಈಗಾಗಲೇ ಅಲಿಖಾನ್ ಮೇಲೆ ಸಹ ಒಂದು ಎಫ್ಐಆರ್ ದಾಖಲಾಗಿತ್ತು. ಅವರು ಸಹ ಇದೇ ಒಂದು ಕೇಸ್ನಲ್ಲಿ ಒಂದು ಆರೋಪಿ ಅಂತಲೂ ಸಹ ಗುರುತಿಸಲಾಗಿತ್ತು. ಆದ್ರೆ ಅವ್ರು ಈ ಮೊದಲು ಒಂದು ಜಾಮೀನನ್ನ ಪಡ್ಕೊಂಡಿದ್ದಾರೆ. ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ದರಿಂದ ಅವರೀಗ ಒಂದು ಬಂಧನದ ಒಂದು ಪ್ರಕ್ರಿಯೆಯಿಂದ ಒಂದು ಸ್ವಲ್ಪ ಬಚಾವ್ ಆಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಯಾಕಂದ್ರೆ ಅವ್ರು ನಿರೀಕ್ಷಣಾ ಜಾಮೀನು ಪಡ್ಕೊಂಡು ವಿಚಾರಣೆಗೆ ಹಾಜರಾಗಿದ್ದಾರೆ. ಅವ್ರನ್ನ ಏಕಾಏಕಿ ಬಂಧಿಸೋದಕ್ಕೂ ಸಹ ಸಾಧ್ಯವಿಲ್ಲ. ಆದ್ರಿಂದ ಅವ್ರ ಮೇಲೆ ಗುರುತರವಾದ ಒಂದು ಆರೋಪ ಮತ್ತೆ ಅವ್ರ ಮೇಲೆ ಸಾಕಷ್ಟು ಪ್ರಬಲವಾದ ಸಾಕ್ಷಿಗಳು ಸಹ ಇರೋದ್ರಿಂದ ಅವರನ್ನು ಸಹ ನಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯದ ಮುಂದೆ ಒಂದು ಮನವಿಯನ್ನ ಸಲ್ಲಿಸ್ತಾರೆ. ಮತ್ತೆ ಅವರಿಗೆ ಕೊಟ್ಟಿರುವಂತಹ ನಿರೀಕ್ಷಣಾ ಜಾಮೀನನ್ನ ರದ್ದುಪಡಿಸಬೇಕು, ಅವರನ್ನ ಕೂಡಲೇ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನಾಳೆ ಒಂದು ಮನವಿಯನ್ನ ಸಲ್ಲಿಸೋದಕ್ಕೂ ಸಹ ಮುಂದಾಗಿದ್ದಾರೆ. ಆ ಪ್ರಕಾರ ಅವ್ರಿಗೆ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಿಕೊಂಡು ನಂತರ ಅವರನ್ನು ಸಹ ಬಂಧಿಸಿ ಅವರನ್ನು ಸಹ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿ ತನಿಖೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಈಗ ಅಲೋಕ್ ಕುಮಾರ್ ಅವರ ಖುದ್ದು ಕೊಟ್ಟಿರುವಂತದ್ದು. ಅವಿನಾಶ್, ಮುನಿರಾಜು, ಇನ್ನು 3 ಸೆಕ್ಷನ್ಗಳು ಈಗ ಒಂದ್ ವೇಳೆ ಅಲ್ಲೂ ಸಾಬೀತಾದ್ರೆ ಸೆಕ್ಷನ್ಗಳು ಓಕೆ ಅಂತ ಆದ್ರೆ ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅಂತ? ಅವಿನಾಶ್, ಈಗಾಗಲೇ ಏನು 3 ಸೆಕ್ಷನ್ಗಳ ಅಡಿಯಲ್ಲಿ ಏನು 420 ಕೇಸ್ ಇದೆ ವಂಚನೆ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಸಾಬೀತಾದಲ್ಲಿ ಕನಿಷ್ಠ 3 ರಿಂದ 5 ವರ್ಷ ತನಕ ಶಿಕ್ಷೆಯನ್ನು ವಿಧಿಸಬಹುದು. ಅದೇ ರೀತಿ ಅಪರಾಧಿಕ ಒಳಸಂಚು ಪ್ರಕರಣ ಏನಿದೆ ಇದರಲ್ಲಿ 2 ವರ್ಷಗಳ ತನಕ ಶಿಕ್ಷೆ ವಿಧಿಸುವಂತ ಒಂದು ಅವಕಾಶ ಇದೆ. ಹಾಗೂ ಇನ್ನೊಂದು ಸಾಕ್ಷಿ ನಾಶ ಏನಿದೆ ಇದು ಸಹ ಒಂದು ಗಂಭೀರ ಪ್ರಕರಣ ಆಗಿರುತ್ತೆ. ಯಾಕಂದ್ರೆ ಒಂದು ಕೇಸನ್ನ ತನಿಖೆ ಮಾಡ್ಬೇಕಾದ್ರೆ ಅಥವಾ ಒಂದು ಆರೋಪಿ ಒಂದು ತನಿಖೆಯನ್ನ ದಾರಿ ತಪ್ಪುವಂಥದ್ದು ಅಥವಾ ಸಾಕ್ಷಿಗಳನ್ನೇ ಸಿಗದಂತೆ ಮಾಡುವಂಥದ್ದು ಇದು ಸಹ ಒಂದು ಗಂಭೀರ ಅಪರಾಧವೇ ಆಗಿದೆ.
ಇರುತ್ತೆ. ಇದರಲ್ಲೂ ಸಹ ಕನಿಷ್ಠ 2 ವರ್ಷಗಳ ಕಾಲ ಒಂದು ಶಿಕ್ಷೆ ವಿಧಿಸುವಂತಹ ಒಂದು ಅವಕಾಶ ಸಹ ಇರುತ್ತೆ. ಆದ್ರಿಂದ ಈ 3 ಪ್ರಕರಣಗಳಲ್ಲಿ ಗರಿಷ್ಠ ಮಟ್ಟಿಗೆ ಶಿಕ್ಷೆ ವಿಧಿಸುವಂತ ಒಂದು ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆ ಆದ್ರೂ ಸಹ ತಪ್ಪಿಲ್ಲ. ಯಾಕಂದ್ರೆ 3 ರಿಂದ 5 ವರ್ಷ ಶಿಕ್ಷೆ ಆದ್ರೆ ಅದು ಹೆಚ್ಚಿನ ಪ್ರಕರಣದಡಿ ಒಂದು ದಾಖಲಾಗಿ ಶಿಕ್ಷೆ ಸಹ ಆಗಬಹುದು. ಅವಿನಾಶ್. ಎಸ್ ಮುನಿರಾಜು, ಧನ್ಯವಾದ ಮಾಹಿತಿಗಾಗಿ. ಮುನಿರಾಜು ಮಾಹಿತಿ ಕೊಡ್ತಾ ಇದ್ರು. ಸೆಕ್ಷನ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಯಾವ ಸೆಕ್ಷನ್ಗಳಲ್ಲಿ FIR ದಾಖಲಾಗಿರುವುದು ಅಂತ. ಸೆಕ್ಷನ್ 120B ಅಪರಾಧಿಕ ಒಳಸಂಚು, ಇನ್ನು ಸೆಕ್ಷನ್ 420 ಮತ್ತು 201. ಇನ್ನು ಜನಾರ್ದನ್ ರೆಡ್ಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರುವಂತಹ ಒಂದು ನಿರೀಕ್ಷೆ ಇದೆ. ಅದಕ್ಕಾಗಿ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ವೈದ್ಯಕೀಯ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ ಇದೆ. ಅದಾದ ನಂತರ ಜಡ್ಜ್ ಮುಂದೆ ಅವರು ಜಗದೀಶ್ ಅವರ ಮುಂದೆ ಈಗ ಹಾಜರಾಗಬೇಕಾಗುತ್ತೆ. ಜೊತೆಗೆ ಅಲ್ಲೂ ಕೂಡ ಬೇಲ್ಗಾಗಿ ಅರ್ಜಿ ಸಲ್ಲಿಸುವಂತ ಒಂದು ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ ರೆಡ್ಡಿ ಅವರೀಗ ಈಗ ನೀವು ನೋಡ್ತಾ ಇದ್ರಿ, ಕೆಲ ಹೊತ್ತಲ್ಲೇ ಜನಾರ್ದನ್ ರೆಡ್ಡಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೆಡ್ಡಿಗೆ ವೈದ್ಯಕೀಯ ಪರೀಕ್ಷೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತು ಸಾಕಷ್ಟು ಜನ ಕೂಡ ಅಲ್ಲಿ ನಡೆದಿದ್ದಾರೆ. ಸಿಸಿಬಿ ಕಚೇರಿಯಿಂದ ಜನಾರ್ದನ ರೆಡ್ಡಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಮೆಡಿಕಲ್ ಚೆಕಪ್ ಆಗುತ್ತೆ. ಅದಾದ ನಂತರ ಆ ಪ್ರೊಸೀಜರ್ನ ನಂತರ ಜುಡಿಷಿಯರಿ ಈಗ ನ್ಯಾಯಾಧೀಶರಿದ್ದಾರೆ, ಅಲ್ಲಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ಅವರು ಹಾಜರಾಗಬೇಕಾಗತ್ತೆ. ಜೊತೆಗೆ ಸಿಸಿಬಿ ಪೊಲೀಸರು ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನೇರವಾಗಿ ಜಡ್ಜ್ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ನಂತರ ಅಲ್ಲಿ ಹಾಜರಾದ ನಂತರ ಬೇಲ್ಗೆ ಕೂಡ ಅಲ್ಲಿ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಎಲ್ಲವೂ ಕೂಡ ಬಹಳ ದಟ್ಟವಾಗಿ ಬಂಧನದ ಒಂದು ವಿಚಾರ ಬಂದ ಮೇಲೆ ಮುಂದೆ ಏನಾಗುತ್ತೆ, ಯಾವ ರೀತಿಯಾಗಿ ನ್ಯಾಯಾಂಗ ಬಂಧನವ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಸಿಸಿಬಿ ಪೊಲೀಸರಿಗೆ, ಇದೆಲ್ಲವೂ ಕೂಡ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಲೋಕ್ ಕುಮಾರ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, 20 ಕೋಟಿ ಡೀಲ್ ನಲ್ಲಿ ಜನಾರ್ದನ್ ರೆಡ್ಡಿ ಅವರ ಒಂದು ಹಸ್ತಕ್ಷೇಪ ಅಥವಾ ಪಾತ್ರ ಇರೋದು ಬಹುತೇಕ ಕನ್ಫರ್ಮ್ ಆಗಿದೆ. ನಮಗೆ ಸಾಕ್ಷಿಗಳು ಇದಾವೆ, ಬಹಳ ಪ್ರಬಲವಾದಂತಹ ಸಾಕ್ಷಿಗಳು. ಹಾಗಾಗಿ ನಾವೀಗ ಕಾಯ್ತಾ ಇದ್ದೀವಿ ಯಾವ ರೀತಿಯಾಗಿ ಕಸ್ಟಡಿಗೆ ಒಪ್ಪಿಸ್ತಾರ, ಏನ್ ಕತೆ, ಇನ್ನಷ್ಟು ವಿಚಾರಣೆಯ ಒಂದು ಅವಶ್ಯಕತೆ ಇದೆ. ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರನ್ನ ಹೊರಬಿಟ್ರೆ ಸಾಕ್ಷ್ಯಗಳ ನಾಶ ಇನ್ನಷ್ಟು ಆಗುವಂತಹ ಚಾನ್ಸಸ್ ಇದೆ, ಅಥವಾ ಬೇರೆ ರೀತಿಯಾಗಿ ತನಿಖೆಯ ದಿಕ್ಕು ಬದಲಾವಣೆ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಅವ್ರನ್ನ ಹೊರಕ್ಕೆ ಬಿಡಬಾರ್ದು. ಪೊಲೀಸರ ಒಂದು ಬಂಧನದಲ್ಲಿ ಅವ್ರು ಇರಬೇಕು, ಕಸ್ಟಡಿಯಲ್ಲಿ ಇರಬೇಕು ಅಂತ. ಇನ್ನು ಶಾಲಿನಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಫೋನೋದಲ್ಲಿದ್ದಾರೆ. ಅದೇ ರೀತಿಯಾಗಿ ಶಾಲಿನಿ, ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಿದೆ. ಅವ್ರನ್ನ ಮೆಡಿಕಲ್ ಚೆಕಪ್ಗೆ ಸದ್ಯಕ್ಕೆ ಏನಾಗ್ತಿದೆ? ಅವಿನಾಶ್, ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಜನಾರ್ದನ ರೆಡ್ಡಿ ಅವರನ್ನ ಕರ್ಕೊಂಡು ಸಾಧ್ಯತೆ. ಹೀಗಾಗಿ ಏನು ಪೊಲೀಸ್ ಆಗಿದ್ದಾರೆ. ಪೊಲೀಸರ ಜೊತೆ ವೈದ್ಯರು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಮೊದಲನೇಗೆ ಏನೆಲ್ಲ ಚೆಕಪ್ ಮಾಡಬೇಕು, ಜನರಲ್ ಚೆಕಪ್, ಇದೆಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದಾರೆ. BP, ಶುಗರ್ ಆಗಿರ್ಬೋದು, ಬ್ಲಡ್ ಪ್ರೆಷರ್, ಜೊತೆಗೆ ಹಾರ್ಟ್ ಬೀಟ್ ಯಾವ ರೀತಿ ಇದೆ, ಪಲ್ಸ್ ರೇಟ್ ಯಾವ ರೀತಿ ಇದೆ, ಅವ್ರಿಗೆ ಏನಾದ್ರು ಕಳೆದ ಒಂದು 5-6 ದಿನದಿಂದ ಜ್ವರ ಬಂದಿತ್ತ, ಬೇರೆ ಏನಾದ್ರು ಆರೋಗ್ಯ ಸಮಸ್ಯೆಗಳಿದೆಯಾ, ಏನಾದ್ರು ಕಾಯಿಲೆ ಇದೆಯಾ, ಇವೆಲ್ಲವನ್ನೂ ಕೂಡ ಚೆಕ್ ಮಾಡೋದಕ್ಕೆ ಸುಮಾರು 1 ಗಂಟೆಯಿಂದ 2 ಗಂಟೆಗಳ ಕಾಲ ಸಮಯ ಬೇಕಾಗುತ್ತೆ. ಸೊ ಈ ಚೆಕಪ್ ಆದ್ಮೇಲೆ ನಂತರ ಮನೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಸ್ಪತ್ರೆ ಹತ್ರ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಯೂ ಕೂಡ ಅಂದ್ರೆ ಸೆಕ್ಯೂರಿಟಿ ಸಲುವಾಗಿ ಹೆಚ್ಚಿನ ಸೆಕ್ಯೂರಿಟಿಗಳನ್ನ ನೇಮಿಸಿದ್ದಾರೆ. ಯಾರನ್ನೂ ಕೂಡ ಆಸ್ಪತ್ರೆ ಆವರಣದ ಒಳಗೆ ಬಿಡ್ತಾ ಇಲ್ಲ. ಸೊ ಒಂದ್ ರೀತಿ ಜನಸಾಮಾನ್ಯರು ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ದೂರದ ಊರುಗಳಿಂದ ಬಂದಿರುವಂತಹ ರೋಗಿಗಳನ್ನು ಕೂಡ ಒಂದು 5 ನಿಮಿಷ ವೆಯ್ಟ್ ಮಾಡಿ, ಅರ್ಧ ಗಂಟೆ ವೇಟ್ ಮಾಡಿ ಅಂತ ಏನು ಸೆಕ್ಯೂರಿಟಿ ಸಿಬ್ಬಂದಿಗಳು ಇಲ್ಲಿರುವಂತಹ ರೋಗಿಗಳಿಗೆ ಹಾಗೂ ರೋಗಿಗಳ ಸಂಬಂಧಿಕರಿಗೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ಯಾರು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅಂತ ಕೂಡ ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಸಾಕಷ್ಟು ಗಂಟೆಗಳಿಂದ ಜನರು ಕೂಡ ಇಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಆಸ್ಪತ್ರೆ ಆವರಣದಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಈಗಾಗಲೇ ಪೊಲೀಸರು ಸೂಚನೆ ನೀಡಿರೋದಂತೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬಂದುವ ಸಾಧ್ಯತೆ ಇದೆ. ಹೀಗಾಗಿ ಏನು ರೋಗಿಗಳ ಸಂಬಂಧಿಕರು ಎಲ್ಲರೂ ಕೂಡ ಅಂದ್ರೆ ಅವರ ಸಂಬಂಧಿಕರನ್ನು ನೋಡೋದಕ್ಕೆ ಆಸ್ಪತ್ರೆ ಬಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಊಟ ತಿಂಡಿನೂ ಇಲ್ಲಿ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ ಅಂತ ಅವರು ಒಂದು ರೀತಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಆಗಿ ನಾವ್ ಯಾರನ್ನೂ ಕೂಡ ಒಳಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷ ಜನಾರ್ದನ್ ರೆಡ್ಡಿ ಕಡೆಯವರಾಗಿರ್ಬೋದು, ಬೇರೆ ಯಾರಾದ್ರೂ ಬಂದು ಇಲ್ಲಿ ಗಲಾಟೆ ಮಾಡುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಸೂಕ್ತವಾಗಿ ಪೊಲೀಸ್ ಸೆಕ್ಯೂರಿಟಿ ಆಗಿರ್ಬೋದು, ಆಸ್ಪತ್ರೆಯಿಂದ ಸೆಕ್ಯೂರಿಟಿಯನ್ನ ನೀಡಬೇಕಾಗುತ್ತೆ. ಅದಕ್ಕೆ ನಾವು ಯಾರನ್ನೂ ಒಳಗಡೆ ಬಿಡ್ತಿಲ್ಲ ಅಂತ ಸೆಕ್ಯೂರಿಟಿ ಸಿಬ್ಬಂದಿಗಳು ಮಾಹಿತಿ ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಗಣಿದಣಿ ಜನಾರ್ದನ್ ರೆಡ್ಡಿ ಅವ್ರನ್ನ ಇಲ್ಲಿ ಚಿಕಿತ್ಸೆಗೆ ಕರ್ಕೊಂಡ್ ಬರಲಾಗುತ್ತೆ. ಅವಿನಾಶ್, ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿ ಸಂಬಂಧಿಗಳು ಇಲ್ಲಿ ಸರತಿಯಲ್ಲಿ ನಿಂತು ನೋಡ್ತಾ ಇದ್ದಾರೆ. ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ ಜನಾರ್ದನ್ ರೆಡ್ಡಿ ಅವರು ಅಂತ ಕಾತರದಿಂದ ಅವರನ್ನು ನೋಡೋದಕ್ಕೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ. ಅವಿನಾಶ್, ಶಾಲಿನಿ, ಅದೇ ರೀತಿಯಾಗಿ ಒಂದು ವೇಳೆ ಆರೋಗ್ಯದಲ್ಲಿ ಏನಾದ್ರೂ ಸ್ವಲ್ಪ ಏರ್ಪೇರಿತ್ತು, BP ಕೆಲವೊಂದ್ಸಲ ಲೋ ಆಗುತ್ತೆ, ಹೈ ಆಗಿದೆ, ಆತರ ಎಲ್ಲ ಇರುತ್ತೆ, ಆತರ ಏನಾದ್ರೂ ಇದ್ದಂತ ಪಕ್ಷದಲ್ಲಿ ಏನಾಗುತ್ತೆ, ಸ್ವಲ್ಪ ಲೇಟ್ ಆಗಿ ಕರ್ಕೊಂಡು ಹೋಗ್ತಾರೆ ಏನು ಅಂತ?
ಅವ್ರಿಗೇನಾದ್ರೂ ಚಿಕಿತ್ಸೆ ಆಸ್ಪತ್ರೆಯಲ್ಲೇ ನೀಡಬೇಕಂತ ಅನಿವಾರ್ಯತೆ ಬಂದ್ರೆ ಅಥವಾ ಏನು ಶುಗರ್ ಆಗಿರ್ಬೋದು, ಅವ್ರಿಗೆ ಶುಗರ್ ಬಿ ಸಮಸ್ಯೆ ಏನಾದ್ರು ಇತ್ತು ಅಂದ್ರೆ, ಆ ಹಾರ್ಟ್ ಬೀಟ್ ಏನಾದ್ರು ವೇರಿಯೇಷನ್ಸ್ ಇದ್ರೆ, ಪಲ್ಸ್ ರೇಟ್ ಏನಾದ್ರು ವೇರಿಯೇಷನ್ ಇದ್ರೆ ಆಸ್ಪತ್ರೆಯಲ್ಲೇ ಇರುವಂತಹ ಸಾಧ್ಯತೆ ಕೂಡ ಬಹಳಷ್ಟು ಇದೆ. ಏನಾದ್ರೂ ಅವ್ರಿಗೆ ಚಿಕಿತ್ಸೆಯನ್ನ ಆಸ್ಪತ್ರೆಯಲ್ಲೇ ನೀಡುವಂತಹ ಅನಿವಾರ್ಯತೆ ಬಂದ್ರೆ ಅವ್ರಿಗೆ 1-2 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇದೆ. ಇದೇ ಆಸ್ಪತ್ರೆಯಲ್ಲಿ ತಗೋತಾರ ಅಥವಾ ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಾರ ಅನ್ನೋದ್ರ ಬಗ್ಗೆ ಆ ಮಾಹಿತಿ ಇಲ್ಲ. ಒಟ್ನಲ್ಲಿ ಅವರು ಇಲ್ಲಿಗೆ ಬಂದ ನಂತರ ಜನರಲ್ ಚೆಕ್ಅಪ್ ಆಗಿ ಅಲ್ಲಿ ಏನು ರಿಪೋರ್ಟ್ ಗಳು ಬಂದ ನಂತರ ಅಷ್ಟೇ ಈ ಎಲ್ಲಾ ಮಾಹಿತಿಗಳು ಹೊರಬೀಳಲಿದೆ. ಒಂದು ಪಕ್ಷ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆದಂದ್ರೆ ಆಸ್ಪತ್ರೆಯಲ್ಲಿ ಉಳಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅವಿನಾಶ್, ಎಸ್ ಮತ್ತೆ ಸಂಪರ್ಕ ಮಾಡ್ತೀನಿ ಶಾಲಿನಿ ನಿಮ್ನ. ಎಸ್, ಹೀಗೊಂದು ನೋಡ್ತಾ ಇದ್ರಿ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವ್ರನ್ನ ಕರೆತರಲಾಗುತ್ತೆ. ಕ್ಷಣಗಣನೆ ಆರಂಭವಾಗಿದೆ. ಮೆಡಿಕಲ್ ಚೆಕ್ಅಪ್ಗೆ ಈಗ ಜನಾರ್ದನ್ ರೆಡ್ಡಿ ಸಿಸಿಬಿ ಕಚೇರಿಯಿಂದ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ತೆರಳುತ್ತಾರೆ. ಎಸ್, ಜನಾರ್ದನ ರೆಡ್ಡಿ ಅವರ ಬಂಧನ ಆಗಿದೆ. ಆದ್ರೆ ಜನಾರ್ದನ ರೆಡ್ಡಿ ಮತ್ತು ಫರೀದ್ಗೆ ಲಿಂಕ್ ಆಗಿದ್ದು ಹೇಗೆ, ಈ ಒಂದು ಡೀಲ್ ಆರಂಭ ಆಗಿದ್ದು ಹೇಗೆ ಅಂತ ನೋಡಿದ್ರೆ ಬಹಳ ಕುತೂಹಲ ಮೂಡಿಸುತ್ತೆ. ಯಾವ ರೀತಿಯಾಗಿ ಈ ಲಿಂಕ್ ಆರಂಭ ಆಗಿದ್ದು, ಜನಾರ್ದನ ರೆಡ್ಡಿಗೆ ಫರೀದ್ ಪರಿಚಯ ಆಗಿದ್ದು ಹೇಗೆ, ಅಸಲಿಗೆ ಫರೀದ್ ಲಿಂಕ್ ಅನ್ನ ಮಾಡ್ತಿದ್ದು ಯಾರು? ಅಲಿಖಾನ್ ಅಲ್ಲ, ಈ ಒಂದು ಲಿಂಕ್ ಅನ್ನ ಪರಿಚಯವನ್ನ ಮಾಡ್ತಿರೋದು ಅಲಿಖಾನ್ ಅಂತಲೇ ಹೇಳಲಾಗ್ತಿತ್ತು. ಆದ್ರೆ ಅಲಿಖಾನ್ ಪರಿಚಯ ಮಾಡ್ತಿರೋದಲ್ಲ. ಇದು ನ್ಯೂಸ್ 18 ಕನ್ನಡದ ಇನ್ಸೈಡ್ ಸ್ಟೋರಿಯನ್ನ ನಾವೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನಾರ್ದನ ರೆಡ್ಡಿ ಮತ್ತು ಆಂಬಿಡೆಂಟ್ ನ ಫರೀದ್ ಇವರಿಬ್ಬರ ಪರಿಚಯ ಆಗಿದ್ದು ಹೇಗೆ, ಆ ಲಿಂಕ್ ಅನ್ನ ಮಾಡಿಸಿದ್ದು ಯಾರು? ಇದುವರೆಗೆ ಅಲಿಖಾನೇ ಪರಿಚಯ ಮಾಡಿಸಿದ್ದು, ಅಲಿಖಾನ್ ಪರಿಚಯವನ್ನ ಮಾಡಿಸಿದ್ದು ಅಂತ ಹೇಳಲಾಗ್ತಿತ್ತು. ಆದ್ರೆ ಅಸಲಿಗೆ ಜನಾರ್ದನ ರೆಡ್ಡಿ ಪರಿಚಯವನ್ನ ಅಥವಾ ಫರೀದ್ ಮತ್ತು ರೆಡ್ಡಿ ಅವರ ಪರಿಚಯವನ್ನ ಮಾಡಿಸಿದ್ದು ಮತ್ತೊಬ್ಬ ವ್ಯಕ್ತಿ, ಮೂರನೇ ವ್ಯಕ್ತಿ ಅಲಿಖಾನ್ ಹೆಸರೇ ಇದುವರೆಗೆ ಪ್ರಸ್ತಾಪ ಆಗಿತ್ತು. ನ್ಯೂಸ್ 18 ಕನ್ನಡ ಈ ಒಂದು ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿಯಾಗಿ ಜನಾರ್ದನ ರೆಡ್ಡಿ ಮತ್ತು ಫರೀದ್ ಇಬ್ಬರ ಪರಿಚಯ ಆಗುತ್ತೆ, ನಂತರ ಈ ಒಂದು ಡೀಲ್ ಏನಿದೆ ಆ ಒಂದು ಡೀಲ್ ನ ಲಿಂಕ್ ನ ಮಾತುಕತೆ ಆಗುತ್ತೆ. ಈ ರೀತಿಯಾಗಿ ಡೀಲ್ ಅನ್ನ ಮಾಡಬಹುದು, ಎಕ್ಸ್ಚೇಂಜ್ ಅನ್ನ ಮಾಡಬಹುದು, ಈ ರೀತಿ ಆಫರ್ ಇದೆ. ಇದೆಲ್ಲವನ್ನು ಕೂಡ ಚರ್ಚೆ ಆಗೋದಕ್ಕೂ ಮುಂಚೆ ಇವರಿಬ್ಬರ ಪರಿಚಯ ಆಗಿದ್ದು ಹೇಗೆ, ಜನಾರ್ದನ ರೆಡ್ಡಿ ಮತ್ತು ಫರೀದ್ ಇಬ್ಬರು ಕೂಡ ಲಿಂಕ್ ಆಗಿದ್ದು ಹೇಗೆ ಅನ್ನುವ ಇನ್ಸೈಡ್ ಸ್ಟೋರಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನು ರೆಡ್ಡಿಗೆ 20 ಕೋಟಿಯ ಡೀಲ್ ಸಿಕ್ಕಿದ್ ಹೇಗೆ, ಆಂಬಿಡೆಂಟ್ ಕಂಪನಿ ಮಾಲೀಕ ಪರಿಚಯ ಆಗಿದ್ದು ಹೇಗೆ, ಈಗ ಅಲೋಕುಮಾರ್ ಅವರು ಮಾತಾಡ್ತಿದ್ದಾರೆ. ಹೆಚ್ಚುವರಿ ಆಯ್ತು, ಬನ್ನಿ ಕೇಳ್ಕೊಂಡು. ನಿನ್ನೆ ಸಾಯಂಕಾಲ ಅವ್ರಿಗೆ ಇಲ್ಲಿ ಹಾಜರುಪಡಿಸಿದ್ರು. ಆನಂತರ ಅವ್ರದ್ದು ಸತತವಾಗಿ ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ಮಾಡಿದ ನಂತರ ಮತ್ತೆ ಕೆಲವು ಸಾಕ್ಷಿನಿದೆ, ನಮಗೆ ರಾತ್ರಿವರೆಗೂ ಕೂಡ ನಾವು ಸಂಗ್ರಹಣೆ ಮಾಡಿಕೊಂಡು ಅವರ ಮೇಲೆ ನಾವು ಇವತ್ತು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇಲ್ಲ, ಇವತ್ತು ಬಂಧನ ಮಾಡಬೇಕಾಗತ್ತೆ. ಮತ್ತೆ ಈ ಪ್ರಕರಣದಲ್ಲಿ 20 ಕೋಟಿ ಹಣ ಏನಾದರೂ ವಂಚನೆ ಆಗಿದೆ, ಆ ಹಣ ನಾವು ಈಗ ರಿಕವರಿ ಮಾಡಿಕೊಂಡು ಮತ್ತೆ ಇನ್ವೆಸ್ಟರ್ಸ್ಗೆ ನಾವು ಕೊಡಬೇಕಾಗತ್ತೆ. ಅದರ ಸಲುವಾಗಿ ಮಾನ್ಯ ನ್ಯಾಯಾಧೀಶಕ್ಕೆ ನಾವು ಇವತ್ತೇ ಅದು ನಾವು ಇದು ಮಾಡ್ತೀವಿ. ರಿಕವರಿ ಮಾಡಲಿಕ್ಕೆ ಮತ್ತೆ ಇನ್ವೆಸ್ಟರ್ಸ್ಗೆ ಹಣ ವಾಪಸ್ ಕೊಡಲಿಕ್ಕೆ ಏನೇನೇ ಇದು ಕ್ರಮ ತಗೊಳ್ಬೇಕು ಅದು ಕ್ರಮ ತಗೊಳ್ಳಿಕ್ಕೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಮತ್ತು ಈ ಆಂಬಿಡೆಂಟ್ ಕೇಸ್ ಆಗಲಿ ಅಥವಾ ಬೇರೆ ಕೇಸ್ನಲ್ಲಿ ಯಾರು ಬೇರೆ ಜನ ಹಣ ತಗೊಂಡಿದ್ದಾರೆ, ಯಾರ ಬಗ್ಗೆ ನಮಗೆ ಮಾಹಿತಿ ಇದೆ, ಯಾರ ಬಗ್ಗೆ ನಮಗೆ ಸಾಕ್ಷಿ ಇದೆ, ಅವರು ಎಲ್ಲರ ಕಡೆಯಿಂದ ನಾವು ಹಣ ಈಗ ನಾವು ವಸೂಲಿ ನಾವು ಮಾಡ್ತಾ ಇದ್ವಿ, ಮುಂದೆ ಮಾಡ್ತೀವಿ. ಇದು ಏನಿದೆ ಮತ್ತೆ ಇನ್ವೆಸ್ಟರ್ಸ್ಗೆ ನಾವು ಹಣ ವಾಪಸ್ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ನಾವು ಈಗ ಪೊಲೀಸ್ ಕಸ್ಟಡಿ ಕೇಳಿದೀವಿ ಅವ್ರದ್ದು. ಈಗ ಇವತ್ತು ರಜಾ ಇದೆ, ಅದಕ್ಕಾಗಿ ನಾವು ನೋಡಬೇಕಾಗತ್ತೆ ಅವರು ಪೊಲೀಸ್ ಕಸ್ಟಡಿ ಕೊಡ್ತಾರೆ, ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ ಅಥವಾ ಬೇಲ್ ಕೊಡ್ತಾರೆ, ಏನು ಮಾಡ್ತಾರೆ ಅವ್ರೀಗ ನ್ಯಾಯಾಧೀಶ ಇದೆ. ಆದರೆ ನಾವು ಈಗ ಪೊಲೀಸ್ ಕಸ್ಟಡಿ ನಾವು ಕೇಳ್ತಾ ಇದ್ದೀವಿ. ಅಲ್ಲ ಎಸ್, ಇದು ಅಲೋಕ್ ಕುಮಾರ್ ಅವರ ರಿಯಾಕ್ಷನ್. ಅವ್ರು ಹೇಳೋ ಪ್ರಕಾರ ಏನು 20 ಕೋಟಿಯ ಒಂದು ಡೀಲ್ ಆಗಿದೆ ಅಥವಾ ಈ ಒಂದು ವಂಚನೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಗ್ರಾಹಕರು ಯಾರ್ಯಾರಿಗೆ ಎಷ್ಟು ಹಣ ಹೋಗಬೇಕು, ಅದನ್ನ ಆ ಒಂದು ಹಣ ಎಲ್ಲಿದೆ, ಏನ್ ಕತೆ, ಅದರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇನ್ನಷ್ಟು ಮಾಹಿತಿ ಬರೋದಿದೆ. ಅದಾದ ನಂತರ ಆ ಹಣ ಎಲ್ಲಿದೆ, ಅದು ಹಣದ ರೂಪದಲ್ಲಿ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ಇದೆಯಾ ಅನ್ನೋದು ಗೊತ್ತಾಗಬೇಕಾಗಿದೆ. ನಂತರ ಯಾರೆಲ್ಲ ಮೋಸ ಹೋಗಿದ್ದಾರೆ ಅವರಿಗೆ ವಾಪಸ್ ರಿಕವರಿ ಆದಂತ ಒಂದು ಅಮೌಂಟ್ ಏನಿದೆ ಅದರಲ್ಲಿ ವಾಪಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತೀವಿ. ಯಾರಿಗೂ ಕೂಡ ಮೋಸ ಆಗಬಾರ್ದು. ಎಷ್ಟು ದೊಡ್ಡ ಅಮೌಂಟ್ ಇದು, 20 ಕೋಟಿಯ ಅಮೌಂಟ್ ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲ. ಆ ಒಂದು ಹಣದ ವಂಚನೆ ಪ್ರಕರಣದಲ್ಲಿ ಎಲ್ಲಿದೆ, ಏನ್ ಕತೆ, ಅದನ್ನ ರಿಕವರಿ ಮಾಡ್ತಾರಂತೆ. और उनका जो है वो पूरे रात उनका जो है क्वेश्चनिंग हुआ है. इससे पहले जो बाकी जो विटनेसेस थे, बाकी जो हमारे पास एविडेंस है, सब तथ्यों के आधार पे हमने आज निर्णय लिया कि इनकी गिरफ्तारी वो आवश्यक है. और ये जो 20 करोड़ का इस प्रकरण में जो इस मामले में जो चीटिंग हुआ है उसको रिकवर करना है अभी, और फिर वो पैसा जो है इन्वेस्टर्स को वापस देना है. उसके लिए जो कार्रवाई, उचित कार्रवाई करनी है
वो उचित कार्रवाई हम शीघ्र करेंगे। आज अभी उसको मजिस्ट्रेट के सामने उसको प्रोड्यूस किया जाएगा मेडिकल करवाने के बाद, और हम अभी उनका पुलिस कस्टडी पूछ रहे हैं। अब वो उसमें हमें पुलिस कस्टडी मिलता है या उनको जुडिशियल कस्टडी भेजा जाता है या आगे क्या होता है वो हमको देखना है। जनार्दन रेड्डी के साथ और कितने लोगों को? नहीं, उसके साथ जो है अली खान वो आया था, वो इंटरिम बेल पे, तो उसमें एक टेक्निकल प्रॉब्लम अभी आ रहा है। ये टेक्निकल प्रॉब्लम ये आ रहा है कि जो कोर्ट उनको बेल दी थी वो सेशंस कोर्ट है, और आज जो हम प्रोड्यूस कर रहे हैं वो जो है 61st ACMM कोर्ट है। तो सेशंस कोर्ट के जो सेशंस कोर्ट ने चूंकि इनको बेल दिया है, तो इसलिए अभी उनका बेल ये कैंसिल करके अरेस्ट करने की स्थिति में ये मैजिस्ट्रेट नहीं है, वो ऐसा उन्होंने सूचना भी दी है। तो हम लोग कल देखेंगे कि जो सेशंस कोर्ट में इसके बारे में क्या कार्रवाई की जा सकती है। जज के सामने, हाँ, आज 5 बजे के अंदर। ಎಸಿದು ಅಲೋಕ್ ಕುಮಾರ್ ಅವರ ಮಾತು. ಮೊದಲೇದು ಅವ್ರು ಹೇಳೋದು, ನಾವು ಸಾಕ್ಷ್ಯಾಧಾರಗಳನ್ನ ನೋಡಿದಾಗ ಜೊತೆಗೆ ವಿಚಾರಣೆ ನಂತರ ಈ ನಿರ್ಧಾರಕ್ಕೆ ಬಂದ್ವಿ, ನಾವು ಬಂಧನ ಮಾಡಲೇಬೇಕಾಗಿತ್ತು, ಆ ರೀತಿಯ ನಿರ್ಧಾರಕ್ಕೆ ಬಂದ್ವಿ, ಬಂಧನ ಮಾಡಲೇಬೇಕಾಗತ್ತೆ ಅಂತ. ಜೊತೆಗೆ ಮುಂದೆ ನ್ಯಾಯಾಂಗ ಬಂಧನವ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಕಾದ್ ನೋಡಬೇಕು. ಅದರ ಜೊತೆಗೆ ಕೇವಲ ಜನಾರ್ದನ್ ರೆಡ್ಡಿ ಮಾತ್ರ ಅಂತ ಕೇಳಿದಾಗ ಅಲಿ ಖಾನ್ ವಿಚಾರ ಪ್ರಸ್ತಾಪ ಆಗುತ್ತೆ. ಅದರಲ್ಲಿ ಕೊಂಚ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಮತ್ತು ACMM ಕೋರ್ಟ್ ಏನು ಸೆಷನ್ಸ್ ಕೋರ್ಟ್ ನಲ್ಲಿ ಇಂಟರಿಮ್ ಬೇಲ್ ಆಗಿರೋದು, ಅದಾದ ನಂತರ ಸೆಷನ್ಸ್ ಕೋರ್ಟ್ ನಲ್ಲಿ ಈಗ ಅಲ್ಲಿ ಪ್ರೊಡ್ಯೂಸ್ ಮಾಡೋದು. ಹಾಗಾಗಿ ಇದರಲ್ಲಿ ಸ್ವಲ್ಪ ಟೆಕ್ನಿಕಲ್ ಎರರ್ಸ್ ಇರೋದ್ರಿಂದ ಇದಾಗುತ್ತೆ ಅಂತ ಹೇಳ್ತೀವಿ. Investigation will go on. Ask him for the police custody, sir. Yeah, we have asked for police custody. ಎಸ್, ಇದು ಅಲೋಕ್ ಕುಮಾರ್ ಅವರ ಮಾತಾದ್ರೆ ನಾವಾಗ್ಲೇ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಫರೀದ್ ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರ ಒಂದು ಲಿಂಕ್ ಆಗುತ್ತೆ, ಎಲ್ಲಿ ಪರಿಚಯ ಆಗಿದ್ದು, ಯಾರು ಅವರಿಬ್ಬರನ್ನ ಪರಿಚಯ ಮಾಡಿಸಿದ್ದು. ಎಸ್, ಒಂದು ಬ್ರೇಕಿಂಗ್ ಇದೆ, ನೋಡ್ಕೊಂಡ್ ಬರೋಣ. ಯಾವ ರೀತಿಯಾಗಿ ಫರೀದ್ಗೆ ಐಡಿಯಾ ಕೊಟ್ಟಿದ್ದು ಯಾರು, ಆ ವ್ಯಕ್ತಿ ಯಾರು, ಯಾವ ರೀತಿಯಾಗಿ ಒಂದು ಐಡಿಯಾವನ್ನ ಕೊಟ್ಟರು. ಒಬ್ಬ ಆಡಿಟರ್ ಫರೀದ್ಗೆ ಐಡಿಯಾವನ್ನ ಕೊಡ್ತಾನೆ. ರೆಡ್ಡಿ ನಿಮ್ಮಂತದ್ದೇ ಕಂಪನಿಯನ್ನ ಮಾಡಿ ಸಕ್ಸಸ್ ಆಗಿದ್ದಾರೆ, ನೀವು ಕೂಡ ರೆಡ್ಡಿ ಅವರನ್ನ ಭೇಟಿ ಮಾಡಿ ಸಲಹೆಯನ್ನ ಕೇಳಿ ಅಂತ ಆತ ಹೇಳ್ತಾನಂತೆ. ಆಗ ಫರೀದ್ಗೆ ಫ್ಲಾಶ್ ಆಗುತ್ತೆ, ಜನಾರ್ದನ್ ರೆಡ್ಡಿ ಅವ್ರನ್ನ ಮೀಟ್ ಆಗಬೇಕು ಅಂತ. ಫರೀದ್ಗೆ ಐಡಿಯಾವನ್ನ ಕೊಟ್ಟಿದ್ದು ಒಬ್ಬ ಆಡಿಟರ್ ಅನ್ನೋ ಒಂದು ಮಾಹಿತಿ ಸಿಕ್ಕಿರೋದು. ರೆಡ್ಡಿ ನಿಮ್ಮಂತದ್ದೇ ಒಂದು ಕಂಪನಿಯನ್ನ ಮಾಡಿ ಸಕ್ಸಸ್ ಕಂಡಿದ್ದಾರೆ, ನೀವು ಅವ್ರನ್ನ ಭೇಟಿಯಾಗಿ. ರೆಡ್ಡಿ ಎನೋಬಲ್ ಕಂಪನಿಯನ್ನ ಮಾಡಿ ಯಶಸ್ಸು ಗಳಿಸಿದ್ರು, ಆ ವಿಚಾರವನ್ನ ಆಡಿಟರ್ ಹೇಳೋದು. ಯಶಸ್ಸಿಗೆ RBI ಕೂಡ ಪ್ರಮಾಣ ಪತ್ರವನ್ನ ಕೊಟ್ಟಿದೆ. ಹಾಗಾಗಿ ಯಾಕೆ ನೀವು ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಆಗಬಾರದು. ಆಡಿಟರ್ ಸಲಹೆಯ ಮೇರೆಗೆ ರೆಡ್ಡಿ ಭೇಟಿಗೆ ತೆರಳುತ್ತಾರೆ ಫರೀದ್. ಆ ಸಂದರ್ಭದಲ್ಲಿ ರೆಡ್ಡಿ ಎನೋಬಲ್ ಕಂಪನಿ ಮಾಡಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋದ್ರಿಂದ ಓಕೆ ಹೋಗುವಂತೆಲ್ಲ ಭೇಟಿ ಮಾಡೋಣ ಅಂತ ಫರೀದ್ ಅವರು ಹೋಗಿ ಭೇಟಿ ಮಾಡ್ತಾರೆ. ರೆಡ್ಡಿ ಆಪ್ತರು ಮುಸ್ಲಿಂ ಮುಖಂಡರ ಮೂಲಕ ಭೇಟಿಗೆ ಯತ್ನವನ್ನ ಮಾಡ್ತಾರೆ. ಹೇಗೆ ಕಾಂಟ್ಯಾಕ್ಟ್ ಮಾಡೋದವ್ರನ್ನ, BTM ಲೇಔಟ್ ನಲ್ಲಿ ಕೆಲವರ ಸಂಪರ್ಕವನ್ನ ಮಾಡಿದಂತ ಫರೀದ್, ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಆಗ್ಬೇಕು, ಅವ್ರ ಜೊತೆ ಒಂದಷ್ಟು ಮಾತನಾಡೋದಿದೆ ಬಿಸ್ನೆಸ್ ಅಂತ. ಕೊನೆಗೆ ಅಲಿ ಖಾನ್ ಮೂಲಕ ಜನಾರ್ದನ್ ರೆಡ್ಡಿ ಅವ್ರನ್ನ ಮೀಟ್ ಆಗ್ತಾರೆ ಫರೀದ್. ರೆಡ್ಡಿ ಆಪ್ತರು ಮುಸ್ಲಿಂ ಮುಖಂಡರ ಮೂಲಕ ಒಂದಷ್ಟು ಪ್ರಯತ್ನವನ್ನ ಮಾಡಿರ್ತಾರೆ ಫರೀದ್, ಆದ್ರೆ ಫರೀದ್ನ ಪ್ರಯತ್ನ ಅಷ್ಟು ಯಶಸ್ವಿ ಆಗಿರೋದಿಲ್ಲ. ಫೈನಲಿ PA ಅಲಿ ಖಾನ್ ಮೂಲಕ ಜನಾರ್ದನ್ ರೆಡ್ಡಿ ಅವರ ಲಿಂಕ್ ಆಗುತ್ತೆ. ಇಲ್ಲಿಂದ 20 ಕೋಟಿ ಡೀಲ್ಗೆ ಒಂದು ರೀತಿಯಾಗಿ ಫೌಂಡೇಶನ್ ಆಗುತ್ತೆ ಅಂತ ಹೇಳಬಹುದು. BTM ಲೇಔಟ್ ನಲ್ಲಿ ಕೆಲವರ ಸಂಪರ್ಕವನ್ನ ಕೂಡ ಫರೀದ್ ಮಾಡಿರ್ತಾರೆ. ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ಮೀಟ್ ಆಗಬೇಕು, ಬಿಸ್ನೆಸ್ ವಿಚಾರದಲ್ಲಿ ಒಂದು ಡೀಲ್ ಇದೆ ಅಥವಾ ಡೀಲ್ ಏನಾದ್ರೂ ಒಂದು ವಿಚಾರ ಹೇಳಿರ್ಬೋದು ಅನ್ನೋ ಕಾರಣ. ಅದಾದ ನಂತರ ಅವರ ಭೇಟಿ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಂಜುನಾಥ್ ನ್ಯೂಸ್ ಡೆಸ್ಕ್ ನಲ್ಲಿದ್ದಾರೆ. ಮಂಜುನಾಥ್, ಈಗ ಈ ಒಂದು ಡೀಲ್ ನ ಮೂಲವನ್ನ ಹುಡುಕ್ತಾ ಹೋದ್ರೆ ಅಲಿ ಖಾನೇ ನೇರವಾಗಿ ಪರಿಚಯ ಮಾಡಿಸಿದ್ದು ಅಂತ ಹೇಳಲಾಗ್ತಿತ್ತು, ಆದ್ರೆ ಸಲಹೆ ಕೊಟ್ಟವರು ಮತ್ತೊಬ್ಬ 4ನೇ ವ್ಯಕ್ತಿ ಅಂತ. ಸೊ ಇದು ಯಾವ ರೀತಿ ಆರಂಭವಾಯಿತು, ಈ ಒಂದು ಮೂಲ ಯಾವ ರೀತಿ ಶುರುವಾಯಿತು ಅಂತ? ಅವಿನಾಶ್, ಇದು ಒಂದು ಇಂಟ್ರೆಸ್ಟಿಂಗ್ ಅಂಶ. ಯಾಕಂದ್ರೆ ಅವನು ಏನು ತನ್ನ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಕೊಂಡಿದ್ದಾನೆ, ಫರೀದು ನಿಮ್ಗೆ ಮೊದಲು ಪರಿಚಯ ಆಗಿದ್ದು ಹೇಗೆ, ಹೆಂಗಿಂದ ರೂಟ್ ಶುರುವಾಯಿತು ನೀನು ಹೋಗಿದ್ದು ಅನ್ನುವಂತ ಸಂದರ್ಭ ಬಂದಾಗ ಅವನು ಇದೇ ತರ ಸಂಸ್ಥೆಯನ್ನ ಮಾಡಿ, ಸೊ ಏನ್ ಮಾಡಬೇಕು, ನಾನು ಫಂಡ್ ರೈಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕಾಮನ್ ಆಗಿ ಒಬ್ಬ ಆಡಿಟರ್ನ ಸಂಪರ್ಕ ಮಾಡ್ತಾರೆ. ಅಂದ್ರೆ ಅವ್ರು ರೆಗ್ಯುಲರ್ ಟಚ್ ಅಲ್ಲಿ ಇರ್ತಾರೆ ಆಡಿಟರು ಮತ್ತೆ ಇವರೆಲ್ಲರೂ. ಯಾಕೆ ಅಂತ ಅಂದ್ರೆ ಅವರು ಎಲ್ಲಾ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನ ನೋಡುವಂತ
ಅವರೇ ಆಡಿಟರ್. ಸೊ ಹಾಗಾಗಿ ಅವ್ರ ಹತ್ರ ಒಂದು ಸಲಹೆ ಇರುತ್ತೆ. ಅಂದ್ರೆ ಈಗ ಆಲ್ರೆಡಿ ಇದರಲ್ಲಿ ಯಾರು ಯಶಸ್ಸು ಕಂಡಿದ್ದಾರೆ ಅನ್ನುವಂಥದ್ದನ್ನ ಒಂದು ಸಲಹೆ ರೂಪದಲ್ಲಿ ಕೊಡ್ತಾರೆ ಆಡಿಟರ್. ಅಂದ್ರೆ ನೀವು ಈ ಒಂದು ಫಂಡ್ ರೈಸಿಂಗ್ ಅಂದ್ರೆ ಪಾಂಜಿ ಸ್ಕೀಮ್ ಇಂದ ಈ ತರ ಜನರಿಂದ ದುಡ್ಡೆತ್ತಿ ಅದರಲ್ಲಿ ಸಕ್ಸಸ್ ಆಗಿ ಪುನಃ ಅವರಿಗೆ ವಾಪಸ್ ತಿರುಗಿಸಿ ಯಾವುದು ಒಂದು ಕಪ್ಪು ಚಿಕ್ಕೆ ಇಲ್ಲದಂತೆ ವಾಪಸ್ ತಿರುಗಿಸಿದ್ದಾರೆ. ಸೊ ಇವರನ್ನ ಅದು ರಿನೇಬಲ್ ಕಂಪನಿಯ ಮೂಲಕ ಇದು ಮಾಡಿದ್ದಾರೆ. ಇವರಿಗೆ RBI ಕೂಡ ಒಂದು ಒಳ್ಳೆ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಥೆ ಅಂತ ಒಂದು ಸಣ್ಣ ಪ್ರಮಾಣ ಪತ್ರ ಕೂಡ ಕೊಟ್ಟಿದೆ. ಇವರ ಬಳಿ ಹೋದ್ರೆ ನಿಮಗೆ ನಿಮ್ಮ ಐಡಿಯಾಗಳು ಸಿಗಬಹುದು ಅಂತ ಹೇಳಿಬಿಟ್ಟು ಆಡಿಟರ್ ಒಂದು ಐಡಿಯಾ ಕೊಡ್ತಾರೆ. ಸೊ ಅದನ್ನ ಎತ್ಕೊಂಡು ಹೋಗ್ತಾರೆ ಫರೀದು. ಆದ್ರೆ ರೆಡ್ಡಿ ಅವನು ಹುಡುಕೋದು ಹೇಗೆ ಅನ್ನೋಂತ ಪುನಃ ಪ್ರಶ್ನೆ ಬರುತ್ತೆ. ಮತ್ತೆ ಅವ್ರು ಮೀಟ್ ಆಗೋದು ಹೇಗೆ, ಇದ್ರ ಬಗ್ಗೆ ಮಾತಾಡೋದು ಹೇಗೆ. ಸೊ ಇಂಥವೆಲ್ಲ ಪ್ರಶ್ನೆಗಳು ಬಂದಾಗ ಒಂದೊಂದು ಕಡೆ ಕೂತು ಒಂದೊಂದು ರೀತಿಯಿಂದಲೂ ಕೂಡ ಅವರು ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಫರೀದ್. ಸೊ BTM ಲೇಔಟ್ ಅಲ್ಲಿ ಇರುವಂತಹ ಒಂದು ರೆಡ್ಡಿ ಆಪ್ತರನ್ನ ಮೊದಲ ಬಾರಿಗೆ ಭೇಟಿ ಆಗ್ತಾರೆ. ನಾನು ಭೇಟಿ ಆಗ್ಬೇಕಾಗಿದೆ, ಇಂಥದ್ದು ನನ್ನ ಸಮಸ್ಯೆ, ಇದನ್ನ ನಾನು ಫಂಡ್ ರೈಸ್ ಮಾಡಬೇಕು, ಹೇಗೆಲ್ಲ ಮಾಡಬೇಕು, ಇದ್ರ ಬಗ್ಗೆ ಒಂದು ಐಡಿಯಾ ಕೇಳಬೇಕು ಅವ್ರ ಜೊತೆ ಅನ್ನೋಂಥದ್ದು ಕೇಳಿ ಮಾಡ್ತಾರೆ. ಸೊ ಒಂದು ಕಡೆ ರೆಡ್ಡಿ ಆಪ್ತರ ಮೂಲಕ ಪ್ರಯತ್ನ ಮಾಡ್ತಾರೆ, ಇನ್ನೊಂದು ಕಡೆ ತಮ್ಮದೇ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಒಂದು ಸಣ್ಣ ಐಡಿಯಾ ಕೊಡ್ತಾರೆ. ರೆಡ್ಡಿ ಆಪ್ತ ಅಲಿ ಖಾನ್ ಇರೋ ಕಾರಣಕ್ಕೆ ನಮ್ಮ ಸಮುದಾಯದವರೇ, ಅವ್ರ ಕಡೆಯಿಂದನೂ ಕೂಡ ನೀವು ಹೋಗಿ ಭೇಟಿ ಆಗ್ಬೋದು ಅಂತ ಹೇಳ್ತಾರೆ. ಸೊ ಆ ಸಂದರ್ಭವನ್ನು ಎರಡನ್ನೂ ಬಳಸ್ಕೊಳ್ತಾರೆ. ಆದ್ರೆ ಅಲಿ ಖಾನ್ ಒಂದು ಭೇಟಿ ಆಗುವಂತದ್ದು ಮತ್ತೆ ಎಕ್ಸ್ಪ್ಲೈನ್ ಮಾಡುವಂತದ್ದು ಬೇಗ ನಡೆದು ಬಿಡುತ್ತೆ. ಸೊ ಹಾಗಾಗಿ ಅಲಿ ಖಾನ್ ಭೇಟಿ ಆದ್ಮೇಲೆ ಮುಂದಿನ ಹಂತ ರೆಡ್ಡಿಯನ್ನು ಭೇಟಿ ಆಗೋದು ಅನ್ನುವಂಥದ್ದು ತಾನು ಕನ್ಫೆಸ್ ಮಾಡ್ಕೊಂಡಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಇದನ್ನೆಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದಾನೆ ಅವಿನಾಶ್. ಇನ್ನು ಮಂಜುನಾಥ್, ಆರಂಭದಲ್ಲಿ ಈ ಒಂದು ಡೀಲ್ ಆರಂಭ ಆಗ್ಬೇಕಾದ್ರೆ ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಬಂಧನದ ಲೆವೆಲ್ಗೆ ಹೋಗುತ್ತೆ ಅಂತ ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೂ ಐಡಿಯಾ ಇರ್ಲಿಲ್ವೇನೋ ಅಂತ ಇಬ್ಬರಿಗೂ ಕೂಡ, ಫರೀದ್ಗೂ ಕೂಡ. ಹೌದು ಅಂದ್ರೆ ಈ ಪ್ರಕರಣದಲ್ಲಿ ಶುರುವಾದಾಗ್ಲೇ ಅವ್ರಿಗೆ ಎಲ್ಲ ಒಂದು ಫೋರ್ ಥಾಟ್ ಹೊಡೆದಿರುತ್ತೆ. ಸೊ ಯಾಕೆಂದ್ರೆ ಬಳ್ಳಾರಿಯ ರಮೇಶ್ ಅರೆಸ್ಟ್ ಆಗ್ತಾರೆ, ಈ ಕಡೆ ಇಲ್ಲಿನ ಫರೀದ್ ಅರೆಸ್ಟ್ ಆಗ್ತಾರೆ. ಸೊ ಇದೆಲ್ಲವೂ ಕೂಡ ಅರೆಸ್ಟ್ ಆದ್ಮೇಲೆ ಒಂದು ಹಿಂಟ್ ಹೋಗುತ್ತೆ. ಯಾಕಂದ್ರೆ ಇಂಥದ್ದು ಹಿಂಗೆ ನೆಕ್ಸ್ಟ್ ಹಿಂಗೆ ಬರುತ್ತೆ, ಅಲಿ ಖಾನ್ ಹೆಸರಿದೆ, ಇವೆಲ್ಲವೂ ಕೂಡ ಗೊತ್ತಾಗಿರುತ್ತೆ. ಸೊ ಅಲಿ ಖಾನ್ ಹೆಸರನ್ನ ಬಂದ ಕೂಡಲೇ ರೆಡ್ಡಿಗೆ ಅದು ಅಲರ್ಟ್ ಕೂಡ ಆಗುತ್ತೆ, ಏನಾದ್ರೂ ಬರ್ಬೋದಾ ನಮ್ಮೆಲ್ಲೂ ಕೂಡ ಅನ್ನೋಂತ ಇದ್ರಲ್ಲೇ ಇರ್ತಾರೆ. ಅದನ್ನ ನಾವು ಗಮನಿಸಬಹುದು. ಎಲೆಕ್ಷನ್ ಸಂದರ್ಭದಲ್ಲಿ ಇಂದಿನ ದಿನ ಅಂದ್ರೆ ವೋಟಿಂಗ್ ಇಂದಿನ ದಿನದಿಂದಲೇ ಅವರು ಗಾಯವಾಗಿಬಿಡ್ತಾರೆ, ಎಲ್ಲೂ ಸೀನಲ್ಲೇ ಇರೋದಿಲ್ಲ. ಸೊ ಆಗ ಓದಂತವ್ರು ಸಿಕ್ಕಿದ್ದು ಈಗಲೇ ಅಂದ್ರೆ ನಿನ್ನೆನೆ ಅನ್ನೋಂಥದ್ದು ಕೂಡ ಗಮನಿಸಬೇಕಾಗುತ್ತೆ ಅವಿನಾಶ್. ಎಸ್, ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್. ಎಸ್, ಇನ್ನು ಜನಾರ್ದನ ರೆಡ್ಡಿಗೆ ಯಾವ್ಯಾವ ಒಂದು ಸೆಕ್ಷನ್ ಗಳನ್ನ ಹಾಕಲಾಗಿದೆ, ಯಾವ್ಯಾವ ಆರೋಪಗಳು ಕೇಳಿ ಬಂದಿರೋದು, ಅಂದ್ರೆ ಯಾವ್ಯಾವ ಒಂದು ಸೆಕ್ಷನ್ ಅಲ್ಲಿ ಬಂಧಿಸಲಾಗಿದೆ ಅಂತ ನೋಡೋದಾದ್ರೆ, ಡೀಲ್ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿರೋದು. ರೆಡ್ಡಿ ಮೇಲೆ 3 ಸೆಕ್ಷನ್ಗಳ ಅಡಿ ಕೇಸನ್ನ ದಾಖಲಿಸಲಾಗಿದೆ. ಇನ್ನು ಸೆಕ್ಷನ್ 1(2)B ಅಪರಾಧಿಕ ಒಳಸಂಚು, ಅದೇ ರೀತಿಯಾಗಿ ಸೆಕ್ಷನ್ 120B ಈಗ ನೀವು ನೋಡ್ತಾ ಇದ್ದೀರಿ, ಅಪರಾಧಿಕ ಒಳಸಂಚಿನ ಒಂದು ಸೆಕ್ಷನ್ ಅಡಿ ಡೀಲ್ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿಯನ್ನು ಅರೆಸ್ಟ್ ಆಗಿದ್ದಾರೆ. ರೆಡ್ಡಿ ಮೇಲೆ 3 ಸೆಕ್ಷನ್ಗಳ ಅಡಿ ಕೇಸನ್ನ ಅಲ್ಲಿ ಹಾಕಲಾಗಿದೆ. 20 ಕೋಟಿ ಡೀಲ್ ಕೇಸ್ನಲ್ಲಿ ಬಂದಿರುವಂತಹ ಕೆಲವೊಂದು ಸೆಕ್ಷನ್ ಅಂಡರ್ ಅವರು ಬರ್ತಾರೆ. ಅದೇ ರೀತಿಯಾಗಿ ಸೆಕ್ಷನ್ 420 ಇದು ವಂಚನೆ ಕೇಸ್, ಫ್ರಾಡ್ ಕೇಸ್ ಏನಿದೆ ಅದಕ್ಕೆ ಸೆಕ್ಷನ್ 420 ಇರುತ್ತೆ. ಜೊತೆಗೆ ಸಾಕ್ಷ್ಯ ನಾಶ, ಎವಿಡೆನ್ಸ್ ಅನ್ನ ನಾಶ ಮಾಡುವಂತ ಒಂದು ಸೆಕ್ಷನ್ 201. ಒಂದ್ ವೇಳೆ ಸಾಕ್ಷ್ಯ ನಾಶ ಮಾಡಿದ್ರೆ ಸೆಕ್ಷನ್ 201 ಅಡಿ ಕೇಸನ್ನ ದಾಖಲಿಸಲಾಗುತ್ತೆ. ಇನ್ನು ಸೆಕ್ಷನ್ 420 ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫ್ರಾಡ್, ಅದೇ ರೀತಿಯಾಗಿ ವಂಚನೆ, ಈ ಒಂದು ಸೆಕ್ಷನ್ ಇದು. ಹಾಗಾಗಿ ಈ 3 ಸೆಕ್ಷನ್ ಅಡಿ ಜನಾರ್ದನ್ ರೆಡ್ಡಿ ಅವರು ಸ್ಕ್ಯಾನರ್ ಅಲ್ಲಿ ಇದ್ದಾರೆ. ಈಗ ಡೀಲ್ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿರೋದು. ಜೊತೆಗೆ ಈ 3 ಸೆಕ್ಷನ್ಗಳೇನಿದ್ದಾವೆ 120B, 420, 201 ಈ ಒಂದು ಸೆಕ್ಷನ್ಗಳ ಅಡಿ ಈಗ ಕೇಸ್ ರಿಜಿಸ್ಟರ್ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಇದೀಗ ಸೆಕ್ಷನ್ಗಳ ಬಗ್ಗೆ ಮಾತನಾಡೋದಾದ್ರೆ, ಒಂದು ಅಪರಾಧಿಕ ಒಳಸಂಚು, ಇನ್ನೊಂದು ವಂಚನೆ ಕೇಸ್ ಅಂತ, ಜೊತೆಗೆ ಸಾಕ್ಷ್ಯ ನಾಶ ಆರೋಪ ಕೇಳಿ ಬಂದಿದೆ ಅಂತ. ಇದಕ್ಕೆ ಸೂಕ್ತವಾದಂತಹ ಸಾಕ್ಷ್ಯಗಳು ಕೂಡ ಸಿಸಿಬಿ ಸಿಕ್ಕಿದೆ ಅಂತ ಹೇಳ್ತಿದೆ. ಏನೇನು ಕೇಸ್ಗಳು ಅಲ್ಲಿ ಆಗಿದೆ ಅಂತ? ಅವಿನಾಶ್, ಈಗಾಗಲೇ ಏನು ಜನಾರ್ದನ್ ರೆಡ್ಡಿ ಮೇಲೆ 3 ಸೆಕ್ಷನ್ಗಳ ಅಡಿಯಲ್ಲಿ FIR ಅನ್ನ ದಾಖಲು ಮಾಡಲಾಗಿದೆ. ಏನು ಹಿಂದೆ ಜಿಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಂಬಿಡೆಂಟ್ ಮಾಲೀಕನಾಗಿರುವಂತಹ ಫರೀದ್ ಮೇಲೆ ದಾಖಲಾಗಿತ್ತು. ಅದೇ ಒಂದು FIR ನಲ್ಲಿ ಈ 3 ಸೆಕ್ಷನ್ಗಳನ್ನ ಆಡ್ ಮಾಡಿ ಕಂಟಿನ್ಯೂ ಮಾಡ್ತಿದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿಯನ್ನ ಬೆಳಗ್ಗೆ 10 ಗಂಟೆಗೆ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಒಂದು ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ಪೊಲೀಸರು ತೋರಿಸಿರುವಂತದ್ದು. ಏನು ಪ್ರಮುಖವಾಗಿ ಅವರ ಈ ಒಂದು ಅಂಬಿಡೆಂಟ್ ಡೀಲ್ ಪ್ರಕರಣದಲ್ಲಿ ಅವರು ಸಿಂಹವನ್ನ ವರ್ಗಾವಣೆ ಮಾಡಿರುವಂತದ್ದು, ಮತ್ತೆ ಹಣವನ್ನು ಸಹ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಅವ್ರ ಮೇಲೆ ಸಾಬೀತಾಗಿರೋದ್ರಿಂದ ಮತ್ತೆ ಅದಕ್ಕೆ ಸೂಕ್ತವಾದ ಕೆಲವು ದಾಖಲೆಗಳು ಸಹ ನಮ್ಗೆ
ಸಿಕ್ಕಿದೆ ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಈ ಬಗ್ಗೆ ಅಧಿಕೃತವಾಗಿ ಏನು ಅಲಕ್ಷ್ಮರ್ ಅವರು ಸಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅವ್ರ ಮೇಲೆ ಸಾಕಷ್ಟು ಆರೋಪ ಕೇಳಿ ಬರುತ್ತೆ. ಮತ್ತೆ ಅದಕ್ಕೆ ಸೂಕ್ತ ದಾಖಲೆಗಳು ಮತ್ತೆ ಸಾಕ್ಷಿಗಳು ಸಹ ನಮಗೆ ಲಭ್ಯವಾಗಿರೋ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಿ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ ಅಂತ ಹೇಳಿ ಒಂದು ಮಾತನ್ನ ಅಲಕ್ಷ್ಮರ್ ಅವರು ಒಂದು ಸ್ಪಷ್ಟಪಡಿಸಿದ್ದಾರೆ. ಅವಿನಾಶ್. ಎಸ್ ಮುನಿರಾಜು, ಇನ್ನು ಈ ಒಂದು ಸೆಕ್ಷನ್ಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿ ನಿಲ್ಲುವಂತದ್ದು ಯಾವ್ದಾಗತ್ತೆ, ಹೆಚ್ಚು ಒಂದು ಆತಂಕವನ್ನು ಉಂಟು ಮಾಡೋದು ರೆಡ್ಡಿ ಅವ್ರಿಗೆ? ಅವಿನಾಶ್, ಈಗಾಗಲೇ ಏನು ಜನಾರ್ದನ್ ರೆಡ್ಡಿ ಅವರ ಮೇಲೆ ಒಂದು 420 ಕೇಸ್ ದಾಖಲಾಗಿದೆ. ಇದು ಅತಿ ಹೆಚ್ಚಿನ ಒಂದು ಸ್ಟ್ರಾಂಗ್ ಇರುವಂತ ಕೇಸ್ ಅಂತಾನೆ ಈಗ ಅವ್ರ ವಕೀಲರು ಮತ್ತೆ ಎಲ್ಲರೂ ಸಹ ಒಂದು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಿರುವಂತದ್ದು. ಯಾಕಂದ್ರೆ ವಂಚನೆ ಪ್ರಕರಣದಲ್ಲಿ ಇವ್ರ ಮೇಲೆ ಒಂದು FIR ದಾಖಲಾಗಿದೆ. ಹಾಗೂ ಅದೇ ರೀತಿ ಒಂದು ಅಪರಾಧಿಕ ಕೃತ್ಯ ಎಸಗಲು ಒಂದು ಸಂಚು ರೂಪಿಸಿರುವ ಒಂದು ಆರೋಪದ ಮೇಲೆ 120B ಸೆಕ್ಷನ್ ಅನ್ನ ಆಡ್ ಮಾಡಲಾಗಿದೆ. ಹಾಗೂ ಇದೇ ರೀತಿ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳಿ 201 ಸೆಕ್ಷನ್ ಅನ್ನು ಸಹ ಆಡ್ ಮಾಡಿದ್ದಾರೆ. ಈ 3 ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ಒಂದು ಜಾಮೀನು ಸಿಗಬಹುದು ಅಥವಾ ಸಿಗದಲ್ಲೂ ಇರಬಹುದು ಅಂತ ಹೇಳಿ ಒಂದು ಚಿಂತನೆ ಮತ್ತು ಚರ್ಚೆ ಸಹ ಈಗಾಗಲೇ ನಡೀತಾ ಇರುವಂತದ್ದು. ಯಾಕಂದ್ರೆ ಗಂಭೀರವಾದ 3 ಸೆಕ್ಷನ್ಗಳನ್ನು ಸಹ ಆಡ್ ಮಾಡಿರೋದ್ರಿಂದ ಎಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ಬೇಕಾದ್ರೂ ಸಹ ಅವ್ರ ಜಾಮೀನಿಗೆ ಒಂದು ಹೊಡೆತ ಬೀಳುತ್ತೆ ಅನ್ನೋ ಒಂದು ಮಾಹಿತಿ ಸಹ ಈಗ ಸಿಕ್ಕಿರುವಂತದ್ದು. ಅದೇ ರೀತಿ ಒಂದು PMLA ಆಕ್ಟ್ ಅಡಿಯಲ್ಲಿ ಏನು ಈ ಹಿಂದೆ ಸಹ PMLA ಆಕ್ಟ್ ಅಡಿಯಲ್ಲಿ ಒಂದು FIR ದಾಖಲಾಗಿತ್ತು. ಅದನ್ನೇ ಕಂಟಿನ್ಯೂ ಸಹ ಇವ್ರ ಮೇಲೂ ಸಹ ಒಂದು ಆಡ್ ಆಗೋ ರೀತಿಯಲ್ಲಿ FIR ಅನ್ನ ದಾಖಲು ಮಾಡಿ ಒಂದು ತನಿಖೆಯನ್ನು ಸಹ ಮಾಡ್ತಿದ್ದಾರೆ. ಅವಿನಾಶ್. ಎಸ್ ಮುನಿರಾಜು, ಇನ್ನು ಅಲಿಖಾನ್ ಬಗ್ಗೆ ಕೂಡ ಮಾತಾಡಿದ್ರು ಅಲೋಕ್ ಕುಮಾರ್ ಅವರು, ಕೊಂಚ ಟೆಕ್ನಿಕಲ್ ಎರರ್ ಇದೆ ಅಂತ. ಸೊ ಅವ್ರ ಮೇಲೆ ಯಾವ್ದಾದ್ರು ಸೆಕ್ಷನ್ ಆತರ ಏನಾದ್ರು ಇರ್ಬೋದಾ? ಏನು ಅಲ್ಲಿ ಅವಿನಾಶ್, ಈಗಾಗಲೇ ಅಲಿಖಾನ್ ಮೇಲೆ ಸಹ ಒಂದು FIR ದಾಖಲಾಗಿತ್ತು. ಅವರು ಸಹ ಇದೇ ಒಂದು ಕೇಸ್ನಲ್ಲಿ ಒಂದು ಆರೋಪಿ ಅಂತಲೂ ಸಹ ಗುರುತಿಸಲಾಗಿತ್ತು. ಆದ್ರೆ ಅವ್ರು ಈ ಮೊದಲೇ ಒಂದು ಜಾಮೀನನ್ನ ಪಡ್ಕೊಂಡಿದ್ದಾರೆ. ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ದರಿಂದ ಅವರೀಗ ಒಂದು ಬಂಧನದ ಒಂದು ಪ್ರಕ್ರಿಯೆಯಿಂದ ಒಂದು ಸ್ವಲ್ಪ ಬಚಾವ್ ಆಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರೋದು. ಯಾಕಂದ್ರೆ ಅವ್ರು ನಿರೀಕ್ಷಣಾ ಜಾಮೀನು ಪಡ್ಕೊಂಡು ವಿಚಾರಣೆಗೆ ಹಾಜರಾಗಿದ್ದಾರೆ. ಅವ್ರನ್ನ ಏಕಾಏಕಿ ಬಂಧಿಸೋದಕ್ಕೂ ಸಹ ಸಾಧ್ಯವಿಲ್ಲ. ಆದ್ರಿಂದ ಅವ್ರ ಮೇಲೆ ಗುರುತರವಾದ ಒಂದು ಆರೋಪ ಮತ್ತೆ ಅವ್ರ ಮೇಲೆ ಸಾಕಷ್ಟು ಪ್ರಬಲವಾದ ಸಾಕ್ಷಿಗಳು ಸಹ ಇರೋದ್ರಿಂದ ಅವರನ್ನು ಸಹ ನಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯದ ಮುಂದೆ ಒಂದು ಮನವಿಯನ್ನ ಸಲ್ಲಿಸ್ತಾರೆ. ಮತ್ತೆ ಅವರಿಗೆ ಕೊಟ್ಟಿರುವಂತಹ ನಿರೀಕ್ಷಣಾ ಜಾಮೀನನ್ನ ರದ್ದುಪಡಿಸಬೇಕು, ಅವರನ್ನ ಕೂಡಲೇ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನಾಳೆ ಒಂದು ಮನವಿಯನ್ನ ಸಲ್ಲಿಸೋದಕ್ಕೂ ಸಹ ಮುಂದಾಗಿದ್ದಾರೆ. ಆ ಪ್ರಕಾರ ಅವ್ರಿಗೆ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಿಕೊಂಡು ನಂತರ ಅವರನ್ನು ಸಹ ಬಂಧಿಸಿ ಅವರನ್ನು ಸಹ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿ ತನಿಖೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಈಗ ಅಲೋಕ್ ಕುಮಾರ್ ಅವರ ಖುದ್ದು ಕೊಟ್ಟಿರುವಂತದ್ದು. ಅವಿನಾಶ್. ಮುನಿರಾಜು, ಇನ್ನು 3 ಸೆಕ್ಷನ್ಗಳು ಈಗ ಒಂದ್ ವೇಳೆ ಅಲ್ಲೂ ಸಾಬೀತಾದ್ರೆ ಸೆಕ್ಷನ್ಗಳು ಓಕೆ ಅಂತ ಆದ್ರೆ ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅಂತ? ಅವಿನಾಶ್, ಈಗಾಗಲೇ ಏನು 3 ಸೆಕ್ಷನ್ಗಳ ಅಡಿಯಲ್ಲಿ ಏನು 420 ಕೇಸ್ ಇದೆ ವಂಚನೆ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಸಾಬೀತಾದಲ್ಲಿ ಕನಿಷ್ಠ 3 ರಿಂದ 5 ವರ್ಷ ತನಕ ಶಿಕ್ಷೆಯನ್ನು ವಿಧಿಸಬಹುದು. ಅದೇ ರೀತಿ ಅಪರಾಧಿಕ ಒಳಸಂಚು ಪ್ರಕರಣ ಏನಿದೆ ಇದರಲ್ಲಿ 2 ವರ್ಷಗಳ ತನಕ ಶಿಕ್ಷೆ ವಿಧಿಸುವಂತ ಒಂದು ಅವಕಾಶ ಇದೆ. ಹಾಗೂ ಇನ್ನೊಂದು ಸಾಕ್ಷಿ ನಾಶ ಏನಿದೆ ಇದು ಸಹ ಒಂದು ಗಂಭೀರ ಪ್ರಕರಣ ಆಗಿರುತ್ತೆ. ಯಾಕಂದ್ರೆ ಒಂದು ಕೇಸನ್ನ ತನಿಖೆ ಮಾಡ್ಬೇಕಾದ್ರೆ ಅಥವಾ ಒಂದು ಆರೋಪಿ ಒಂದು ತನಿಖೆಯನ್ನ ದಾರಿ ತಪ್ಪಿಸುವಂಥದ್ದು ಅಥವಾ ಸಾಕ್ಷಿಗಳನ್ನೇ ಸಿಗದಷ್ಟೇ ಮಾಡುವಂಥದ್ದು ಇದು ಸಹ ಒಂದು ಗಂಭೀರ ಅಪರಾಧವೇ ಆಗಿರುತ್ತೆ. ಇದರಲ್ಲೂ ಸಹ ಕನಿಷ್ಠ 2 ವರ್ಷಗಳ ಕಾಲ ಒಂದು ಶಿಕ್ಷೆ ವಿಧಿಸುವಂತಹ ಒಂದು ಅವಕಾಶ ಸಹ ಇರುತ್ತೆ. ಆದ್ರಿಂದ ಈ 3 ಪ್ರಕರಣಗಳಲ್ಲಿ ಗರಿಷ್ಠ ಮಟ್ಟಿಗೆ ಶಿಕ್ಷೆ ವಿಧಿಸುವಂತ ಒಂದು ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆ ಆದ್ರೂ ಸಹ ತಪ್ಪಿಲ್ಲ. ಯಾಕಂದ್ರೆ 3 ರಿಂದ 5 ವರ್ಷ ಶಿಕ್ಷೆ ಆದ್ರೆ ಅದು ವಂಚನೆ ಪ್ರಕರಣದಡಿ ಒಂದು ದಾಖಲಾಗಿ ಶಿಕ್ಷೆ ಸಹ ಆಗಬಹುದು. ಅವಿನಾಶ್. ಎಸ್ ಮುನಿರಾಜು, ಧನ್ಯವಾದ ಮಾಹಿತಿಗಾಗಿ. ಮುನಿರಾಜು ಮಾಹಿತಿ ಕೊಡ್ತಾ ಇದ್ರು. ಸೆಕ್ಷನ್ಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಯಾವ ಸೆಕ್ಷನ್ಗಳಲ್ಲಿ FIR ದಾಖಲಾಗಿರೋದು ಅಂತ. ಸೆಕ್ಷನ್ 120B ಅಪರಾಧಿಕ ಒಳಸಂಚು, ಇನ್ನು ಸೆಕ್ಷನ್ 420 ಮತ್ತು 201. ಇನ್ನು ಜನಾರ್ದನ್ ರೆಡ್ಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರುವಂತಹ ಒಂದು ನಿರೀಕ್ಷೆ ಇದೆ. ಅದಕ್ಕಾಗಿ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ವೈದ್ಯಕೀಯ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ ಇದೆ. ಅದಾದ ನಂತರ ಜಡ್ಜ್ ಮುಂದೆ ಅವರು ಜಗದೀಶ್ ಅವರ ಮುಂದೆ ಈಗ ಹಾಜರಾಗಬೇಕಾಗುತ್ತೆ. ಜೊತೆಗೆ ಅಲ್ಲೂ ಕೂಡ ಬೇಲ್ಗಾಗಿ ಅರ್ಜಿ ಸಲ್ಲಿಸುವಂತ ಒಂದು ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಅವರೀಗ ಈಗ ನೀವು ನೋಡ್ತಾ ಇದ್ರಿ, ಕೆಲ ಹೊತ್ತಲ್ಲೇ ಜನಾರ್ದನ್ ರೆಡ್ಡಿ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೆಡ್ಡಿಗೆ ವೈದ್ಯಕೀಯ ಪರೀಕ್ಷೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತು ಸಾಕಷ್ಟು ಜನ ಕೂಡ ಅಲ್ಲಿ ನೆರೆದಿದ್ದಾರೆ. CCB ಕಚೇರಿಯಿಂದ ಜನಾರ್ದನ ರೆಡ್ಡಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಮೆಡಿಕಲ್ ಚೆಕಪ್ ಆಗುತ್ತೆ. ಅದಾದ ನಂತರ ಆ ಪ್ರೊಸೀಜರ್ನ ನಂತರ ಜುಡಿಷಿಯರಿ ಈಗ ಏನು ನ್ಯಾಯಾಧೀಶರಿದ್ದಾರೆ ಅಲ್ಲಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ಅವರು ಹಾಜರಾಗಬೇಕಾಗತ್ತೆ. ಜೊತೆಗೆ CCB ಪೊಲೀಸರು ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನೇರವಾಗಿ ಜಡ್ಜ್ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ನಂತರ ಅಲ್ಲಿ ಹಾಜರಾದ ನಂತರ ಬೇಲ್ಗೆ ಕೂಡ ಅಲ್ಲಿ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಎಲ್ಲವೂ ಕೂಡ ಬಹಳ ದಟ್ಟವಾಗಿ ಬಂಧನದ ಒಂದು ವಿಚಾರ ಬಂದ ಮೇಲೆ ಮುಂದೆ ಏನಾಗುತ್ತೆ, ಯಾವ ರೀತಿಯಾಗಿ
ನ್ಯಾಯಾಂಗ ಬಂಧನವ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಸಿಸಿಬಿ ಪೊಲೀಸರಿಗೆ? ಇದೆಲ್ಲವೂ ಕೂಡ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಲೋಕ್ ಕುಮಾರ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, 20 ಕೋಟಿ ಡೀಲ್ ನಲ್ಲಿ ಜನಾರ್ದನ್ ರೆಡ್ಡಿ ಅವರ ಒಂದು ಹಸ್ತಕ್ಷೇಪ ಅಥವಾ ಪಾತ್ರ ಇರೋದು ಬಹುತೇಕ ಕನ್ಫರ್ಮ್ ಆಗಿದೆ. ನಮಗೆ ಸಾಕ್ಷಿಗಳು ಇದಾವೆ, ಬಹಳ ಪ್ರಬಲವಾದಂತಹ ಸಾಕ್ಷಿಗಳು. ಹಾಗಾಗಿ ನಾವೀಗ ಕಾಯ್ತಾ ಇದ್ದೀವಿ, ಯಾವ ರೀತಿಯಾಗಿ ಕಸ್ಟಡಿಗೆ ಒಪ್ಪಿಸ್ತಾರಾ, ಏನ್ ಕತೆ, ಇನ್ನಷ್ಟು ವಿಚಾರಣೆಯ ಒಂದು ಅವಶ್ಯಕತೆ ಇದೆ. ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರನ್ನ ಹೊರಬಿಟ್ರೆ ಸಾಕ್ಷ್ಯಗಳ ನಾಶ ಇನ್ನಷ್ಟು ಆಗುವಂತಹ ಚಾನ್ಸಸ್ ಇದೆ, ಅಥವಾ ಬೇರೆ ರೀತಿಯಾಗಿ ತನಿಖೆಯ ದಿಕ್ಕು ಬದಲಾವಣೆ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಅವ್ರನ್ನ ಹೊರಕ್ಕೆ ಬಿಡಬಾರ್ದು. ಪೊಲೀಸರ ಒಂದು ಬಂಧನದಲ್ಲಿ ಅವ್ರು ಇರಬೇಕು, ಕಸ್ಟಡಿಯಲ್ಲಿ ಇರಬೇಕು ಅಂತ. ಇನ್ನು ಶಾಲಿನಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಫೋನೋದಲ್ಲಿದ್ದಾರೆ. ಅದೇ ರೀತಿಯಾಗಿ ಶಾಲಿನಿ, ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಿದೆ. ಅವ್ರನ್ನ ಮೆಡಿಕಲ್ ಚೆಕಪ್ಗೆ ಸದ್ಯಕ್ಕೆ ಏನಾಗ್ತಿದೆ? ಅವಿನಾಶ್, ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಜನಾರ್ದನ ರೆಡ್ಡಿ ಅವರನ್ನ ಕರ್ಕೊಂಡು ಸಾಧ್ಯತೆ ಹೀಗಾಗಿ ಏನು ಪೊಲೀಸ್ ಆಗಿದ್ದಾರೆ. ಪೊಲೀಸರ ಜೊತೆ ವೈದ್ಯರು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಮೊದಲನೇಗೆ ಏನೆಲ್ಲ ಚೆಕಪ್ ಮಾಡಬೇಕು, ಜನರಲ್ ಚೆಕಪ್, ಇದೆಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದಾರೆ. BP, ಶುಗರ್ ಆಗಿರ್ಬೋದು, ಬ್ಲಡ್ ಪ್ರೆಷರ್, ಜೊತೆಗೆ ಹಾರ್ಟ್ ಬೀಟ್ ಯಾವ ರೀತಿ ಇದೆ, ಪಲ್ಸ್ ರೇಟ್ ಯಾವ ರೀತಿ ಇದೆ, ಅವ್ರಿಗೇನಾದ್ರೂ ಕಳೆದ ಒಂದು 5-6 ದಿನದಿಂದ ಜ್ವರ ಬಂದಿತ್ತ, ಬೇರೆ ಏನಾದ್ರು ಆರೋಗ್ಯ ಸಮಸ್ಯೆಗಳಿದೆಯಾ, ಏನಾದ್ರು ಕಾಯಿಲೆ ಇದೆಯಾ, ಇವೆಲ್ಲವನ್ನೂ ಕೂಡ ಚೆಕ್ ಮಾಡೋದಕ್ಕೆ ಸುಮಾರು 1 ಗಂಟೆಯಿಂದ 2 ಗಂಟೆಗಳ ಕಾಲ ಸಮಯ ಬೇಕಾಗುತ್ತೆ. ಸೊ ಈ ಚೆಕಪ್ ಆದ್ಮೇಲೆ ನಂತರ ಮನೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಸ್ಪತ್ರೆ ಹತ್ರ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಯೂ ಕೂಡ ಅಂದ್ರೆ ಸೆಕ್ಯೂರಿಟಿ ಸಲುವಾಗಿ ಹೆಚ್ಚಿನ ಸೆಕ್ಯೂರಿಟಿಗಳನ್ನ ನೇಮಿಸಿದ್ದಾರೆ. ಯಾರನ್ನೂ ಕೂಡ ಆಸ್ಪತ್ರೆ ಆವರಣದ ಒಳಗೆ ಬಿಡ್ತಾ ಇಲ್ಲ. ಸೊ ಒಂದ್ ರೀತಿ ಜನಸಾಮಾನ್ಯರು ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ದೂರದ ಊರುಗಳಿಂದ ಬಂದಿರುವಂತಹ ರೋಗಿಗಳನ್ನು ಕೂಡ ಒಂದು 5 ನಿಮಿಷ ವೆಯ್ಟ್ ಮಾಡಿ, ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ ಏನು ಸೆಕ್ಯೂರಿಟಿ ಸಿಬ್ಬಂದಿಗಳು ಇಲ್ಲಿರುವಂತಹ ಏನು ರೋಗಿಗಳಿಗೆ ಹಾಗೂ ರೋಗಿಗಳ ಸಂಬಂಧಿಕರಿಗೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ಯಾರು ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅಂತ ಕೂಡ ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಸಾಕಷ್ಟು ಗಂಟೆಗಳಿಂದ ಜನರು ಕೂಡ ಇಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಆಸ್ಪತ್ರೆ ಆವರಣದಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಈಗಾಗಲೇ ಪೊಲೀಸರು ಸೂಚನೆ ನೀಡಿರೋದಂತೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬಂದುವ ಸಾಧ್ಯತೆ ಇದೆ. ಹೀಗಾಗಿ ಏನು ರೋಗಿಗಳ ಸಂಬಂಧಿಕರು ಎಲ್ಲರೂ ಕೂಡ ಅಂದ್ರೆ ಅವರ ಸಂಬಂಧಿಕರನ್ನು ನೋಡೋದಕ್ಕೆ ಆಸ್ಪತ್ರೆ ಬಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಊಟ ತಿಂಡಿನೂ ಇಲ್ಲಿ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ ಅಂತ ಅವರು ಒಂದು ರೀತಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಆಗಿ ನಾವ್ ಯಾರನ್ನೂ ಕೂಡ ಒಳಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷ ಜನಾರ್ದನ್ ರೆಡ್ಡಿ ಕಡೆಯವರಾಗಿರ್ಬೋದು, ಬೇರೆ ಯಾರಾದ್ರೂ ಬಂದು ಇಲ್ಲಿ ಗಲಾಟೆ ಮಾಡುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಸೂಕ್ತವಾಗಿ ಪೊಲೀಸ್ ಸೆಕ್ಯೂರಿಟಿ ಆಗಿರ್ಬೋದು, ಆಸ್ಪತ್ರೆಯಿಂದ ಸೆಕ್ಯೂರಿಟಿಯನ್ನ ನೀಡಬೇಕಾಗುತ್ತೆ. ಅದಕ್ಕೆ ನಾವು ಯಾರನ್ನೂ ಒಳಗಡೆ ಬಿಡ್ತಿಲ್ಲ ಅಂತ ಸೆಕ್ಯೂರಿಟಿ ಸಿಬ್ಬಂದಿಗಳು ಮಾಹಿತಿ ನೀಡ್ತಾ ಇದ್ದಾರೆ. ಒಟ್ನಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಗಣಿದಣಿ ಜನಾರ್ದನ್ ರೆಡ್ಡಿ ಅವ್ರನ್ನ ಇಲ್ಲಿ ಚಿಕಿತ್ಸೆಗೆ ಕರ್ಕೊಂಡ್ ಬರಲಾಗುತ್ತೆ. ಅವಿನಾಶ್, ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿ ಸಂಬಂಧಿಗಳು ಇಲ್ಲಿ ಸರತಿಯಲ್ಲಿ ನಿಂತು ನೋಡ್ತಾ ಇದ್ದಾರೆ. ಯಾವಾಗ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ ಜನಾರ್ದನ್ ರೆಡ್ಡಿ ಅವರು ಅಂತ ಕಾತರದಿಂದ ಅವರನ್ನು ನೋಡೋದಕ್ಕೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ. ಅವಿನಾಶ್, ಶಾಲಿನಿ, ಅದೇ ರೀತಿಯಾಗಿ ಒಂದು ವೇಳೆ ಆರೋಗ್ಯದಲ್ಲಿ ಏನಾದ್ರೂ ಸ್ವಲ್ಪ ಏರ್ಪೇರಿತ್ತು, BP ಕೆಲವೊಂದ್ಸಲ ಲೋ ಆಗುತ್ತೆ, ಹೈ ಆಗಿದೆ, ಆ ತರ ಎಲ್ಲ ಇರುತ್ತೆ, ಆ ತರ ಏನಾದ್ರೂ ಇದ್ದಂತ ಪಕ್ಷದಲ್ಲಿ ಏನಾಗುತ್ತೆ? ಸ್ವಲ್ಪ ಲೇಟ್ ಆಗಿ ಕರ್ಕೊಂಡು ಹೋಗ್ತಾರಾ ಏನು ಅಂತ? ಹೌದು, ಅವ್ರಿಗೇನಾದ್ರೂ ಚಿಕಿತ್ಸೆ ಆಸ್ಪತ್ರೆಯಲ್ಲೇ ನೀಡಬೇಕಾದಂತ ಅನಿವಾರ್ಯತೆ ಬಂದ್ರೆ ಅಥವಾ ಏನು ಶುಗರ್ ಆಗಿರ್ಬೋದು, ಅವ್ರಿಗೆ ಶುಗರ್ BP ಸಮಸ್ಯೆ ಏನಾದ್ರು ಇತ್ತು ಅಂದ್ರೆ, ಆ ಹಾರ್ಟ್ ಬೀಟ್ ಏನಾದ್ರು ವೇರಿಯೇಷನ್ಸ್ ಇದ್ರೆ, ಪಲ್ಸ್ ರೇಟ್ ಏನಾದ್ರು ವೇರಿಯೇಷನ್ ಇದ್ರೆ ಆಸ್ಪತ್ರೆಯಲ್ಲೇ ಇರುವಂತಹ ಸಾಧ್ಯತೆ ಕೂಡ ಬಹಳಷ್ಟು ಇದೆ. ಏನಾದ್ರೂ ಅವ್ರಿಗೆ ಚಿಕಿತ್ಸೆಯನ್ನ ಆಸ್ಪತ್ರೆಯಲ್ಲೇ ನೀಡುವಂತಹ ಅನಿವಾರ್ಯತೆ ಬಂದ್ರೆ ಅವ್ರಿಗೆ 1-2 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ಕೂಡ ಇದೆ. ಇದೇ ಆಸ್ಪತ್ರೆಯಲ್ಲಿ ತಗೋತಾರ ಅಥವಾ ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಾರ ಅನ್ನೋದ್ರ ಬಗ್ಗೆ ಆ ಮಾಹಿತಿ ಇಲ್ಲ. ಒಟ್ನಲ್ಲಿ ಅವರು ಇಲ್ಲಿಗೆ ಬಂದ ನಂತರ ಜನರಲ್ ಚೆಕಪ್ ಆಗಿ ಅಲ್ಲಿ ಏನು ರಿಪೋರ್ಟ್ ಗಳು ಬಂದ ನಂತರ ಅಷ್ಟೇ ಈ ಎಲ್ಲಾ ಮಾಹಿತಿಗಳು ಹೊರಬೀಳಲಿದೆ. ಒಂದು ಪಕ್ಷ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆದಂದ್ರೆ ಆಸ್ಪತ್ರೆಯಲ್ಲೇ ಉಳಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅವಿನಾಶ್, ಎಸ್ ಮತ್ತೆ ಸಂಪರ್ಕ ಮಾಡ್ತೀನಿ ಶಾಲಿನಿ ನಿಮ್ನ. ಹೀಗೊಂದು ನೋಡ್ತಾ ಇದ್ರಿ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವ್ರನ್ನ ಕರೆತರಲಾಗುತ್ತೆ. ಕ್ಷಣಗಣನೆ ಆರಂಭವಾಗಿದೆ. ಮೆಡಿಕಲ್ ಚೆಕಪ್ಗೆ ಈಗ ಜನಾರ್ದನ್ ರೆಡ್ಡಿ ಸಿಸಿಬಿ ಕಚೇರಿಯಿಂದ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ತೆರಳುತ್ತಾರೆ.